ಪಿಸಿಸಿ ಅಧ್ಯಕ್ಷರನ್ನು ಬದಲಾಯಿಸುತ್ತೇವೆ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ನೀಡಿದ ಬೆನ್ನಲ್ಲೇ ಗರಿಗೆದರಿದ ಕಾಂಗ್ರೆಸ್ನ ಚಟುವಟಿಕೆಗಳು. ಉಪಮುಖ್ಯಮಂತ್ರಿ ಸ್ಥಾನ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಒಬ್ಬರಿಗೆ ಯಾಕೆ? ಸಿದ್ದರಾಮಯ್ಯ ಬೆಂಬಲಿಗರ ಪ್ರಶ್ನೆ. ಒಬ್ಬರಿಗೆ ಒಂದೇ ಹುದ್ದೆ ನಿಯಮ, ಉದಯಪುರದ ರೆಸಲ್ಯೂಷನ್ ಜಾರಿಯಾಗಲಿ ಎಂದು ಹೈಕಮಾಂಡ್ ಮುಂದೆ ಪ್ರಸ್ತಾವನೆ. ಸಿಎಂ ಸ್ಥಾನಕ್ಕೆ ಕಣ್ಣಿಟ್ಟಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ವಾಪಸ್ ತೆಗೆದುಕೊಳ್ಳಿ ಎಂದು ರಾಜಣ್ಣ ಅವರಿಂದ ಹೈಕಮಾಂಡ್ಗೆ ಮನವಿ. ಬೇಕಿದ್ದರೆ ನಾನು ರಾಜ್ಯಾಧ್ಯಕ್ಷನಾಗಲಿಕ್ಕೆ ತಯಾರಿದ್ದೀನಿ, ರಾಜಣ್ಣ ಬಹಿರಂಗ ಹೇಳಿಕೆ. ದಲಿತ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಹ್ವಾನ ಕೊಟ್ಟ ಕೆಎನ್ ರಾಜಣ್ಣ. ಡಿಕೆ ಶಿವಕುಮಾರ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ತಡೆ ಹಿಡಿದಿದ್ದ ಸಮಾವೇಶಕ್ಕೆ ಒಪ್ಪಿಗೆ ತೆಗೆದುಕೊಂಡ್ರ ಕೆಎನ್ ರಾಜಣ್ಣ. ಪರಮೇಶ್ವರ್, ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಸತತ ಒತ್ತಡ ಕಾಂಗ್ರೆಸ್ನ ಹೈಕಮಾಂಡ್ ಮೇಲೆ. ಉಪಮುಖ್ಯಮಂತ್ರಿ ಸ್ಥಾನ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎರಡೂ ಒಬ್ಬರಿಗೆ ಯಾಕೆ ಕೊಡ್ತೀರಿ? ಉದಯಪುರದ ಸಮಾವೇಶದಲ್ಲೇ ನಿರ್ಣಯ ಆಗಿತ್ತು, ಒಬ್ಬರಿಗೆ ಒಂದೇ ಹುದ್ದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಣಗಳ ನಡುವೆ ಬಹಿರಂಗ ಮಾತಿನ ಏಟು ಪ್ರತಿ ಏಟು. ಉದಯಗಿರಿ ಪ್ರಕರಣದಲ್ಲೂ ಕೂಡ ಡಿಕೆ ಶಿವಕುಮಾರ್ ಒಂದು ಹೇಳಿದರೆ ಕೆಎನ್ ರಾಜಣ್ಣ ಇನ್ನೊಂದು ಹೇಳಿದರು. ಈಗ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಎನ್ ರಾಜಣ್ಣ ಕುಬೇರರ ಮಾತಿಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳಿದರೆ, ಡಿಕೆ ಶಿವಕುಮಾರ್ರಿಂದ ಕೂಡ ರಾಜಣ್ಣ ಮೇಲೆ ಮಾತಿನ ವಾಗ್ದಾಳಿ. ದೇಶದ ಬಹುತೇಕ ರಾಜ್ಯಗಳ ಕಾಂಗ್ರೆಸ್ ಅಧ್ಯಕ್ಷರನ್ನು ಬದಲಾಯಿಸುತ್ತೀವಿ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ. ಈಗ ನಾವು ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಸುಮಾರು 58,000 ಕೋಟಿ ಒಂದು ವರ್ಷಕ್ಕೆ ಸರ್ಕಾರಕ್ಕೆ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಹೊರೆ ಬೀಳ್ತದೆ. ಆದರೂ ಕೂಡ ಆ ಗ್ಯಾರಂಟಿಗಳನ್ನ ನಾವು ಕೊಟ್ಟಿರ್ತಕ್ಕಂಥದ್ದು ಜನರಿಗೆ ಅದ್ರ ಬಗ್ಗೆ ವಿಶ್ವಾಸ ಮೂಡಿಸ್ತಕ್ಕಂಥದ್ದು, ಮತ್ತೆ ಅದರಲ್ಲಿ ಯಾರಾದರೂ ವಂಚಿತರಿದ್ರೆ ಆ ವಂಚಿತರಿಗೂ ಕೂಡ ನ್ಯಾಯವನ್ನು ದೊರಕಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು. ಈ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಆರ್ಥಿಕವಾಗಿ ಶಕ್ತಿ ಬಂದಿದೆಯಾ ಇಲ್ವಾ, ಅದೇನಾದ್ರು ಮಿಸ್ಯೂಸ್ ಆಗಿದೆಯಾ, ಅಥವಾ ಅರ್ಹರಿಗೆ ಆ ಒಂದು ಸೌಲಭ್ಯಗಳು ದೊರೆತಿದೆಯಾ ಇಲ್ವಾ, ಅಥವಾ ಈ ಸೌಲಭ್ಯಗಳು ಯಾರಿಗೋಸ್ಕರ ಕೊಟ್ಟಿದ್ದೇವೆ ಅದನ್ನು ಯಾರಾದರೂ ಅನರ್ಹರು ಪಡೆದಿದ್ದಾರಾ ಇಲ್ವಾ, ಇವೆಲ್ಲವೂ ಕೂಡ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಸಮಾವೇಶವೇ ಹೊರತು ಪಕ್ಷದ ಸಂಘಟನೆ ಮತ್ತೆ ಅರ್ಹರಿಗೆ ಈ ಒಂದು ಸೌಲಭ್ಯಗಳನ್ನು ಸಮರ್ಪಕವಾಗಿ ಮುಟ್ಟಿಸ್ತಕ್ಕಂಥದ್ದು, ಅನರ್ಹರು ಈ ಸೌಲಭ್ಯಕ್ಕೆ ಅವರಿಗೆ ದೊರಕದ ರೀತಿಯಲ್ಲಿ ಮತ್ತೆ ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಆ ಮೂಲಕ ಕಾಂಗ್ರೆಸ್ಸಿನ ವಿಶ್ವಾಸವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಸಮಾವೇಶಗಳ ಮೂಲಕ ಆಗುತ್ತೆ. ಆದ್ದರಿಂದ ಸಮಾವೇಶಗಳ ಅಗತ್ಯತೆ ಇರ್ತಕ್ಕಂಥದ್ದನ್ನು ಕೂಡ ನಾವು ಕೇಂದ್ರದ ಮುಖಂಡಗಳ ಗಮನಕ್ಕೆ ತಂದಿದ್ದೇವೆ. ನಾವೇನೇ ಸಮಾವೇಶಗಳು ಮಾಡಿದ್ರೂ ಕೂಡ ಅದು ಕಾಂಗ್ರೆಸ್ ಪಕ್ಷದ ಆಶ್ರಯದಲ್ಲೇ ನಡೀತದೆ. ಈಗ ಅವಕಾಶ ಸಿದ್ದರಾಮಯ್ಯ ಸಿಕ್ಕಿದ್ರೆ ಅದು ಮಾಡ್ತಾ ಇದ್ದಾರೆ, ಅದು ಮುಂದುವರಿಸ್ತಾರೆ. 5 ವರ್ಷ ಇರ್ತಾರೆ ಸರ್. ಅಲ್ಲ, ನಿಮ್ಗೆ ಈ ಡೌಟ್ ಯಾಕೆ ಬರ್ತಾ ಇದೆ? ಕಂಟಿನ್ಯೂಸ್ ಚೀಫ್ ಮಿನಿಸ್ಟರ್ ಏನಾಯ್ತು? ಏನಿಲ್ಲ, ಇನ್ನು ಯಾವುದಿಲ್ಲ, ಯಥಾಸ್ಥಿತಿ ಹಾಗೇ ಇದೆ. ಧನ್ಯವಾದಗಳು ಸರ್.
ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು. ನಮ್ಮ ಕಡೆ ಇಲ್ಲ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಎಲ್ಲ ಕಡೆ ಅಭಿಮಾನಿಗಳು ತಾವೇ ಸಿಎಂ ಆಗಬೇಕು ಅಂತ ಹೇಳಿ ಅದು ಹೇಳ್ತಾರೆ, ಸುಮಾರು ವರ್ಷದಿಂದ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ನಮಗೆಲ್ಲ ಬೇರೆಯವ್ರಿಗೆಲ್ಲರೂ ಹೇಳ್ತಾರೆ, ನಮಗೂ ಹೇಳ್ತಾರೆ. ಅವರ ಅಭಿಮಾನ ಅಷ್ಟೇ. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗಿ ಈಗ ಎಲ್ಲರೂ ಹೇಳಿದಾರಲ್ಲ, ಮತ್ತೇನು ಹೇಳಿದ್ರು? As you mentioned that Venugopal ji, he made the press meet on that. So on that particular point, please explain. No, that is not new to anybody. Even for the press people, as for the people of Karnataka is concerned. While announcing the Chief Minister's candidature, Venugopal ji himself told before the press and issued a press statement also. Siddaramaiah ji will be the Chief Minister. He has not expressed it is Chief Minister for 2.5 years. He is the Chief Minister of Karnataka. ನಾನು ಕೂಡ ಮೊನ್ನೆ ಹೇಳಿಕೆಗಳನ್ನು ಕೊಟ್ಟಿದ್ದೇನೆ. ನಮಗೆ ಚುನಾವಣೆ ಶಾಸಕರು ಚುನಾವಣೆ ಮಾಡಿ CLP ನಾಯಕರನ್ನು ಆಯ್ಕೆ ಮಾಡಿದರು, ಮಾನ್ಯ ಸಿದ್ದರಾಮಯ್ಯನವ್ರನ್ನ. ಆ ಸಂದರ್ಭದಲ್ಲಿ ನಮಗೆ ಯಾರು ಏನು ಹೇಳಲಿಲ್ಲ, ನೀವು 2.5 ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ, ಅವ್ರನ್ನ 2.5 ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರಲಿಲ್ಲ. ನಾವು ಅಂದ್ಕೊಂಡಿದ್ದು ಅವರು 5 ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ. ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ಅವರಿಗೆ 5 ವರ್ಷ ಕಂಪ್ಲೀಟ್ ಮಾಡಿದರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ. ಅದು ನಾನೇ ಹೇಳಿದ್ದೀನಿ, ಆ ರೀತಿ ಹಾರೈಸ್ತೇನೆ. ಇದೆಲ್ಲವೂ ಕೂಡ ನೋಡಿ, ದೇವರಾಜ್ ಅರಸ್ ಅವರು 10 ವರ್ಷ ಆಗಿದ್ರಲ್ಲ, ಅವರು 7 ವರ್ಷ ಆಗಿದ್ರು ಮುಖ್ಯಮಂತ್ರಿಗಳು. ಈಗ 7 ವರ್ಷ ಆಗಿ ಬಂತು. ಮುಖ್ಯಮಂತ್ರಿಗಳು 7 ವರ್ಷಕ್ಕೆ 10 ವರ್ಷ ಆಗ್ತಾರೆ, ಉಳಿತಾರೆ, ಪೂರೈಸ್ತಾರೆ. ಪೂರ್ಣಾವಧಿ ಅವಧಿ ಯಾರು ಅವ್ರನ್ನ ಮಾಡಿಲ್ಲ. ಹೈಕಮಾಂಡ್ ಇವತ್ತೊಂದು ಸಹ ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಏನ್ ಹೇಳ್ತದೆ ಅದು ಅಂತಿಮ. ಹೈಕಮಾಂಡ್ ಏನ್ ಹೇಳಿದೆ ನಿಮ್ಗೆ ಪದೇನೂ ಕೂಡ. ನಾನು ಈ ಗೊಂದಲ ಸೃಷ್ಟಿ ಮಾಡಕ್ ಹೋಗಲ್ಲ. ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ. ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ. ಮತ್ತೆ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ, ಅಶೋಕ್ ಗೌಡ ಅವರು ಬಿಜೆಪಿಯಿಂದ, ವೀರಣ್ಣ ಅವರು JDSನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್ ಅದೇ ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಪ್ರಶಾಂತ್, 2028 ವಿಧಾನಸಭಾ ಚುನಾವಣೆ ಬರೋ ತನಕ ರಾಜ್ಯದಲ್ಲಿ ರಾಜಕಾರಣ ಭಾಳ ಡಲ್ ಇರುತ್ತೆ ಅನ್ನೋ ಅದೇನೋ ನನಗೇನೋ ತಲೆಯಲ್ಲಿ ಭಾಳ ಇತ್ತು. ತುಂಬ ಡಲ್ ಇರುತ್ತೆ ರಾಜಕಾರಣ, ಏನು ಪೊಲಿಟಿಕಲ್ ಡೆವಲಪ್ಮೆಂಟ್ಗಳಾಗೋದಿಲ್ಲ ಅಂತ. ನೋಡಿದ್ರೆ ಇದು ಏನದು ಕಾಂಪಿಟೇಷನ್ ಮೇಲೆ ಡೆವಲಪ್ಮೆಂಟ್ಗಳಾಗ್ತಾ ಇದೆ BJP ಕಾಂಗ್ರೆಸ್ಸಲ್ಲಿ. BJPಯದ್ದು ಕ್ಲೈಮ್ಯಾಕ್ಸಿಗೆ ಬಂದಂಗೆ ಅನ್ನಿಸ್ತಾ ಇದೆ, ಕಾಂಗ್ರೆಸ್ದು ಕ್ಲೈಮ್ಯಾಕ್ಸ್ ಕಡೆ ಹೋಗ್ತಾ ಇರೋ ಹಂಗೆ ಅನ್ನಿಸ್ತಾ ಇದೆ. ಏಕಾಏಕಿ ಇಷ್ಟು ಚಟುವಟಿಕೆ ಜಾಸ್ತಿ ಆಗಿದ್ದು ಯಾಕೆ? ಅದು ನೋಡಿ, ರಾಜಕಾರಣ ಯಾವತ್ತಿಗೂ ಕೂಡ ತುಂಬ ಡಲ್ ಇರುತ್ತೆ ಅಂತಕ್ಕಂಥದ್ದಿಲ್ಲ. ಎಲ್ಲದರಲ್ಲೂ ಒಂದು ಡಲ್ ಪೀರಿಯಡ್ ಇರುತ್ತೆ. ಆದರೆ ರಾಜಕಾರಣ ಯಾವತ್ತಿಗೂ ಎವರ್ ಎವಾಲ್ವಿಂಗ್ ಅದು. ಆದರೆ ನೋಡಿ, 2 ದೃಷ್ಟಿಯಿಂದ ನೋಡಬೇಕಾಗತ್ತೆ. ರಾಜಕಾರಣದಲ್ಲಿ ಆಸಕ್ತಿ ಇರೋರಿಗೆ ಇಲ್ಲ, ರಾಜಕಾರಣ ಒಂದು ರೀತಿ ಇಂಟ್ರೆಸ್ಟಿಂಗ್ ಅನಿಸ್ತಾ ಇರೋದು ಇದೆ. ಆದರೆ ರಾಜಕೀಯ ಅಸ್ಥಿರತೆ ತಾಂಡವಾಡ್ತಾ ಇದೆ, ಅದು ಬೇರೆ ಭಾಗ. ಕರೆಕ್ಟ್. ಅಂದರೆ ನಿಮಗೆ ಫ್ರೀಕ್ವೆಂಟಾಗಿ ಒಳಜಗಳಗಳು ಅಧಿಕಾರದಲ್ಲಿದ್ದಾಗ ಅದೇನು ನಡೆಯುತ್ತಲ್ಲ, ಆ ರಾಜಕೀಯ ಅಸ್ಥಿರತೆ ಅದು ನಡಿಬಾರದಿತ್ತು ಅಂತ ಅನಿಸೋ ಮಟ್ಟಿಗೆ ರಾಜಕೀಯ ಅಸ್ಥಿರತೆ ಇರುತ್ತೆ. ಆದರೆ ಇದು ಹಾಗಲ್ಲ. ತಲೆಮಾರಿನ ಬದಲಾವಣೆಯ ರಾಜಕಾರಣ ಏನಿದೆ ಅದು ನನಗೆ ಅಸ್ಥಿರತೆ ಅನಿಸಲ್ಲ. ದಟ್ ಈಸ್ ಏನಂತಾರೆ, ದಟ್ ಹ್ಯಾಸ್ ಟು ಟೇಕ್ ಪ್ಲೇಸ್, ದಟ್ ಈಸ್ ಇಮಿನೆಂಟ್. ಯಾವತ್ತೂ ಒಂದು ತಲೆಮಾರಿನ ರಾಜಕಾರಣ ಒಬ್ಬರ ಕೈಯಿಂದ ಇನ್ನೊಬ್ಬರಿಗೆ ಅಧಿಕಾರ ಹೋಗ್ತಕ್ಕಂಥದ್ದು ಅದು ಇಮಿನೆಂಟ್ ಆಗಿ ನಡೀತಕ್ಕಂಥ ರಾಜಕಾರಣವೇ. ಟ್ರಾನ್ಸಿಷನ್ ಪೀರಿಯಡ್, ಸಂಕ್ರಮಣ ಕಾಲ ಅನ್ಬೋದು ನೀವು. ಈಗಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಾಗಲೇ ಎಲ್ರಿಗೂ ಗೊತ್ತಿತ್ತು 2023ರಲ್ಲಿ DK ಶಿವಕುಮಾರ್ ಪ್ರಬಲರಾಗಿ ಹೊರಹೊಮ್ಮಿದ್ದಾರೆ. ಹೀಗಾಗಿ 13ರಿಂದ 18ರವರೆಗೆ ಸಿದ್ದರಾಮಯ್ಯನವರಿಗೆ ಒಂದು ಫ್ರೀ ರನ್ ಸಿಕ್ಕಿತ್ತು. ಒಂದು ಏಕಚಕ್ರಾಧಿಪತ್ಯದ ರೀತಿಯಲ್ಲಿ ಸಿದ್ದರಾಮಯ್ಯನವರದ್ದು ನಡೀತಾ ಇತ್ತು. ಯಾಕಂದರೆ ಖರ್ಗೆ ಮತ್ತು ಪರಮೇಶ್ವರ್ ತುಂಬ ಅಸರ್ಟಿವ್ ಆಗಿ ಭಿನ್ನಮತೀಯ ಚಟುವಟಿಕೆಗಳನ್ನು ಮಾಡಿಬಿಡ್ತೀವಿ, ನಿಮ್ಮ ಎದುರು ಹಾಕೋತೀವಿ ಅನ್ನುವ ರಾಜಕಾರಣಿಗಳಲ್ಲ. ಅವರು ಕಾಂಗ್ರೆಸ್ಸಿನ ನಿಷ್ಠಾವಂತ ರಾಜಕಾರಣಿಗಳು. ತಮಗೊಂದೆರಡು ನಾಮಿನಿ ಬಿಟ್ಟರೆ ಹೈಕಮಾಂಡನ್ನು ಸೆಡ್ ಹೊಡೆದು ಮಾಡ್ತಕ್ಕಂಥವ್ರಲ್ಲ. ಆದರೆ ಇಲ್ಲಿ 23ರಲ್ಲಿ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯನವರ ಜೊತೆಗೆ ಅರ್ಧ ಪಾಲು DK ಶಿವಕುಮಾರ್ದು ಕೂಡ PCC ಪ್ರೆಸಿಡೆಂಟ್ ಕಾರಣದಿಂದ ಇತ್ತು. ಯಾಕಿತ್ತು ಅನ್ನೋದನ್ನು ನನಗನ್ಸುತ್ತೆ. ನೋಡಿ, ಸಿದ್ದರಾಮಯ್ಯನವರು ಭಾಳ ಪಾಪ್ಯುಲರ್ ಲೀಡರ್ ಹೌದು, ಬಟ್
ತುಂಬ ಒಳ್ಳೆ ಸಂಘಟಕನ, ಚುನಾವಣಾ ನಿರ್ವಹಣಾಕಾರನ ಅಂತ ಕೇಳಿದರೆ ನಿಮ್ಗೆ 2018 ಚುನಾವಣೆಯ ಫಲಿತಾಂಶದಲ್ಲಿ ಉತ್ತರ ಸಿಗುತ್ತೆ. ಡಿ ಕೆ ಶಿವಕುಮಾರ್ ಪಾಪ್ಯುಲರ್ ಲೀಡರ ಅಂತಕ್ಕಂಥದ್ದು ನೋಡಿದರೆ ಮೊದಲ ಬಾರಿ ಅವರ ಇಡೀ ಪೊಲಿಟಿಕಲ್ ಕರಿಯರಲ್ಲಿ ಅವರು ರಾಮನಗರ ಬಿಟ್ಟು ಒಕ್ಕಲಿಗರ ಭಾಗದಲ್ಲಿ ಒಂದು 5% ವೋಟ್ ಶಿಫ್ಟ್ ಮಾಡಿಸಿದ್ದು 2023 ಮೊದಲ ಬಾರಿ. ಅವ್ರು ಬಹಳ ದೊಡ್ಡ ಮಾಸ್ ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ ಅನ್ನುವ ನಿಷ್ಕರ್ಷೆಗೆ ನಾವು ಈಗಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಕಾಂಟ್ರಾಸ್ಟ್ ನೋಡಿದರೆ ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಆರ್ಗನೈಸರ್ಸ್ ಆಫ್ ಇನ್ ಕರ್ನಾಟಕ ಪಾಲಿಟಿಕ್ಸ್ ಅಕ್ರಾಸ್ ದ ಪಾರ್ಟಿ ಲೈನ್ಸ್. ನೀವು ಅಕ್ರಾಸ್ ದ ಪಾರ್ಟಿ ಲೈನ್ಸ್ ತೆಗೆದುಕೊಂಡ್ರೆ ಹಿಂದೆ ನಾವು ಜೀವರಾಜ್ ಅಳ್ವಾ ಹೆಸರನ್ನೆಲ್ಲ ಹೇಳ್ತಿದ್ರಿ, ಹಿಂದೆ ರಾಮಕೃಷ್ಣ ಹೆಗಡೆ ಅವರಿಗೆ ಮ್ಯಾನ್ ಫ್ರೈಡೇ ರೀತಿ. ಹಾಗೆ ಡಿ ಕೆ ಶಿವಕುಮಾರ್ ಈಸ್ ಒನ್ ಆಫ್ ದ ಬೆಸ್ಟ್ ಪೊಲಿಟಿಕಲ್ ಆರ್ಗನೈಸರ್, ಮೊಬಿಲೈಸರ್ ಅನ್ನುವ ದೃಷ್ಟಿಯಿಂದ ನೋಡ್ಬೋದು. ಹೀಗಾಗಿ ಇಬ್ಬರಲ್ಲೂ ಒಂದು 2 ಕಾಂಟ್ರಾಸ್ಟ್ ಇದೆ. ಹಾಗಾಗಿ ಇಬ್ಬರು ಜೊತೆಗೆ ಬಂದಾಗ 2023 ಅಧಿಕಾರ ಬಂದಿತ್ತು. ಮೊದಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ, ನನಗನ್ಸುತ್ತೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಣ್ಣಿಟ್ಟಿದ್ದು ಅವ್ರಿಗೆ ಗೊತ್ತಿತ್ತು ಸಿದ್ದರಾಮಯ್ಯನವ್ರನ್ನೇ ಮುಖ್ಯಮಂತ್ರಿ ಮಾಡ್ತಾರೆ, ಆದರೆ ನನಗೆ 2.5 ವರ್ಷದ ನಂತರ ಸಿಗಬೇಕು, 28ರ ನಂತರ ಯಾವಾಗೋ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದು ಸಾಧ್ಯ ಇಲ್ಲದ ಮಾತು, ಇದೇ ಟರ್ಮ್ನಲ್ಲಿ ಸಿಗಬೇಕು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದರು. ಹೀಗಾಗಿ ಇದೇನು ನಾವು ನೋಡ್ತಾ ಇದ್ದೀವಿ ದಿನಂಪ್ರತಿ, ಇದು ಆಗಲೇಬೇಕಿತ್ತು. ನನಗನ್ಸುತ್ತೆ ಬೈ ಎಲೆಕ್ಷನ್ಸ್ನ ನಂತರ ಇದು ಚಟುವಟಿಕೆಗಳು ಗರಿಗೆದರ್ತಾ ಇವೆ. ತಕ್ಷಣಕ್ಕೇನೋ ಆಗ್ಬಿಡುತ್ತೆ. ಅಂದರೆ ನೀವು ಹೇಳೋದು ಸಿದ್ದರಾಮಯ್ಯ ಬಣದವ್ರಿಗೆಲ್ಲ ಗೊತ್ತು 2.5 ವರ್ಷದ ಮಾತುಕತೆ ಆಗಿದೆ ಅನ್ನೋದು ಗೊತ್ತು ಅಂತ. ಅಜಿತ್ ನೋಡಿ, ಅಂದರೆ ಈಗ ಹೊರಗಡೆ ಸಿದ್ದರಾಮಯ್ಯನವರ ಬಣ ಏನೇ ಹೇಳದೇ ಇದ್ದರೂ ಕೂಡ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಏನು ನಡೆದಿದೆ, ಮತ್ತು ಡಿ ಕೆ ಶಿವಕುಮಾರ್ ಒಬ್ಬ KPCC ಅಧ್ಯಕ್ಷರಾಗಿ ಯಾವುದೋ ಒಂದು ರಾಷ್ಟ್ರೀಯ ಚಾನೆಲ್ಗೆ ಬಂದು ಒಪ್ಪಂದ ಆಗಿದೆ ಅಂತಕ್ಕಂಥದ್ದನ್ನು ಸುಮ್ಮನೆ ಹೇಳೋ ಸ್ಥಿತಿಯಲ್ಲಿರಲ್ಲ. ಎಲ್ರಿಗೂ ಗೊತ್ತು ಏನೋ ಒಂದು ನಡೆದಿದೆ, 2.5 ವರ್ಷನೋ 3 ವರ್ಷನೋ. ಅದು ನನಗನ್ಸುತ್ತೆ ಬರೀ ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಗೊತ್ತು ಅದು 2.5 ವರ್ಷ ಆಗಿದೆನೋ, ಅದು 3 ವರ್ಷ ಆಗಿದೆನೋ ಅಂತ. ಡಿ ಕೆ ಶಿವಕುಮಾರ್ ಬಣ ಹೇಳುತ್ತೆ ಅದು 2.5 ವರ್ಷ ಆಗಿತ್ತು, ಈ ವರ್ಷಾಂತ್ಯಕ್ಕೆ ಅವ್ರದ್ದು ಡಿಸೆಂಬರ್ಗೆ ಮುಗಿಯುತ್ತೆ ಅಂತಕ್ಕಂಥದ್ದು. ಹೀಗಾಗಿ ನನಗನ್ಸುತ್ತೆ ಈ ಮೈಂಡ್ ಗೇಮ್ಗಳು ಶುರು ಆಗಲೇಬೇಕಿತ್ತು. ಲೋಕಸಭಾ ಚುನಾವಣೆವರೆಗೆ ಎಲ್ಲರೂ ಶಾಂತರಾಗಿದ್ದರು, ನಂತರ ಬೈ ಎಲೆಕ್ಷನ್ಸ್ ಕಾರಣದಿಂದ ಶಾಂತರಾಗಿದ್ದರು. ಈಗೇನು ಆಟ ನಡೀತಾ ಇದೆ ಅಂತಕ್ಕಂಥದ್ದು ನೋಡಿದರೆ ಸಿದ್ದರಾಮಯ್ಯನವರು ಬಣಕ್ಕೆ ಅನಿಸ್ತಾ ಇದೆ 5 ವರ್ಷ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಇಡಬೇಕು, ಇಲ್ಲಾಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಮ್ಗೆ ಕಷ್ಟ ಆಗುತ್ತೆ ಅಂತ. ಯಾಕಂದರೆ ಹೊಂದಾಣಿಕೆ ಇಲ್ಲ, ಅದು ಇವತ್ತಿಂದಲ್ಲ, ಅದು ಮೊದಲಿಂದಲೂ ಕೂಡ ಹೊಂದಾಣಿಕೆ ಇಲ್ಲ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಣ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಏನಂದರೆ, ಡಿ ಕೆ ಶಿವಕುಮಾರ್ ಪವರ್ ಇರೋದು PCC ಅಧ್ಯಕ್ಷ ಸ್ಥಾನದಲ್ಲಿ, ಪವರ್ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿಲ್ಲ, ಅದು PCC ಅಧ್ಯಕ್ಷ ಸ್ಥಾನದಲ್ಲಿದೆ. ಹೀಗಾಗಿ PCC ಅಧ್ಯಕ್ಷ ಸ್ಥಾನದಿಂದ ಅವರನ್ನು ತೆಗೆದರೆ ಶಾಸಕರನ್ನು ಸೆಳೆಯೋದು, ಅವರ ಒಂದು ಪವರ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಡೈಲ್ಯೂಟ್ ಮಾಡ್ದಂಗೆ ಆಗುತ್ತೆ. ಆ ಕಾರಣದಿಂದ ಅವರು PCC ಅಧ್ಯಕ್ಷ ಸ್ಥಾನದಿಂದ ತೆಗೀರಿ ಅಂತಕ್ಕಂಥ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅನಿಸ್ತಾ ಇದೆ ಏನೇ ಆಗಲಿ 25ರ ಅಂತ್ಯದವರೆಗೆ ಹೀಗೆ ನಡ್ಕೊಂಡು ಹೋಗಲಿ, ಅವ್ರಿಗೆ ಮೂಡಾದಲ್ಲಿ ಅಧಿಕಾರ ಹೋಗಿ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಯಾವತ್ತೂ ಇರಲಿಲ್ಲ. ಯಾಕಂದರೆ ಅದು ಮುಖ್ಯಮಂತ್ರಿ ಸಿಗ್ತಾ ಇರಲಿಲ್ಲ ಅನ್ನೋದು ಕೂಡ ಒಂದು ಕಾರಣ ಇತ್ತೇನೋ. ಕಾಯ ವಾಚ ಮನಸ್ಸ ಬಿಟ್ಟುಕೊಟ್ರಷ್ಟೇ ದಕ್ಕತ್ತೆ ಅಂತ. ಹಾಗಾಗಿ ಅವ್ರು ಮಾಡ್ತಾ ಇರೋ ಪ್ರಯತ್ನ ಏನು ಅಂದರೆ, ನಾನು ಸಿದ್ದರಾಮಯ್ಯನವ್ರ ಜೊತೆ ಚೆನ್ನಾಗಿ ನಡ್ಕೋತಾ ಇದ್ದೀನಿ, ನಾನು ಹಿಂದುಳಿದ ವರ್ಗಗಳ ವೋಟ್ ಬ್ಯಾಂಕ್ಗಳನ್ನು ಜೊತೆಗಿಟ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರಬೇಕು. ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿ ಸಿದ್ದರಾಮಯ್ಯನವರಿಗೆ ಮನವೊಲಿಸಿ 25ರ ಅಂತ್ಯದಲ್ಲಿ ಅಧಿಕಾರ ತೆಗೆದುಕೊಳ್ಳಬೇಕು ಅನ್ನುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಅವರನ್ನು ಡಿಸ್ಟರ್ಬ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಬಣ ಮಾಡ್ತಾ ಇದೆ. ನನಗನ್ಸುತ್ತೆ ಅಜಿತ್, ರಾಜಣ್ಣ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಎಷ್ಟೇ ಒತ್ತಡ ಹಾಕಿದರೂ ಕೂಡ ತುಂಬ ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲದೆ, ತುಂಬ ಫಾರ್ಮುಲಾಗೆ ಅರೈವ್ ಆಗದೆ ಹೈಕಮಾಂಡ್ ಕರ್ನಾಟಕದ ವಿಷಯದಲ್ಲಿ ಯಾವುದೇ ನಿರ್ಣಯ ತೆಗೆದುಕೊಳ್ಳುತ್ತೆ ಅಂತ ನನಗನ್ನಿಸ್ತಾ ಇಲ್ಲ, ಇನ್ಕ್ಲೂಡಿಂಗ್ ಸಂಪುಟ ಪುನಾರಚನೆ ಆ್ಯಂಡ್ PCC ಅಧ್ಯಕ್ಷ ಸ್ಥಾನದ ಬದಲಾವಣೆ. ರಮೇಶ್ ಬಾಬು, ಏಕಾಏಕಿ ಚಟುವಟಿಕೆಗಳಲ್ಲಿ ಹೆಚ್ಚಳ ಆಗಿದ್ದನ್ನು ನಾವು ಈ ರೀತಿ ರೀಡ್ ಮಾಡ್ತಾ ಇದ್ದೀವಿ. 2.5 ವರ್ಷದ ಅವಧಿ ಹತ್ರ ಬರೋದಕ್ಕೆ ಹೀಗೆಲ್ಲ ಆಗ್ತಿರೋದು ನೋಡಿ. AICC ಅಧ್ಯಕ್ಷರ ಭೇಟಿ, ದೆಹಲಿ ಪ್ರವಾಸ, KN ರಾಜಣ್ಣ ಅವರು ಅವ್ರಿಗೆ ಫಿಲ್ಟರ್ ಇಲ್ಲ, ಅಂದರೆ ಮನಸ್ಸಿನಲ್ಲಿ ಇದ್ದದ್ದೆಲ್ಲವನ್ನೂ ಹೇಳ್ಬಿಡ್ತಾರೆ. ಹೌದು ರೀ, KPCC ಅಧ್ಯಕ್ಷ ಸ್ಥಾನದ ಬಗ್ಗೆನೂ ಮಾತಾಡಬೇಕಾಗಿತ್ತು, MLC ಬಗ್ಗೆನೂ ಮಾತಾಡಬೇಕಾಗಿತ್ತು, ದಲಿತ ಸಮಾವೇಶದ ಬಗ್ಗೆನೂ ಮಾತಾಡಬೇಕಾಗಿತ್ತು. ಅಸೈನ್ ಟು ಸ್ಪೀಕ್ ಅವರು ಸುಮ್ಮನೆ ಬಂದೇನೋ ಮೈಕ್ ಸಿಕ್ಕಿದೆ ಮಾತಾಡ್ತಿದ್ದಾರೆ ಅಂತ ಅನ್ಸಲ್ಲ. ಅವ್ರ ಜವಾಬ್ ಈಸ್ ಅಸೈನ್ಡ್ ಟು ಸ್ಪೀಕ್, ಜವಾಬ್ದಾರಿಯನ್ನು ಕೊಡಲಾಗಿದೆ ಅವರಿಗೆ ಅಂತ. ಎಸ್ ರಮೇಶ್ ಅವರು, ತಾವು ಇವತ್ತೇನು ಚರ್ಚೆ ಮಾಡ್ತಾ ಇದ್ದೀರಾ, ಬಹುತೇಕ ನಿಮ್ಮ ಮಾಧ್ಯಮವನ್ನು ನಾನು ಭಾಳ ದಿನಗಳಿಂದ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೇನೆ. ವಿಧಾನಸಭೆಯ
ಚುನಾವಣೆಗೆ ಪೂರ್ವದಲ್ಲಿ ಏನು ಸಿದ್ದರಾಮಯ್ಯನವರು 75ನೇ ವರ್ಷದ ಜನ್ಮದಿನದ ಅಮೃತ ಮಹೋತ್ಸವನ ಒಂದು ದಾಖಲಾತಿಯ ಸಮಾವೇಶವನ್ನು ದಾವಣಗೆರೆಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿಂದ ಹಿಡಿದು ಇವತ್ತಿನ ತಮ್ಮ ಚರ್ಚೆವರೆಗೂ ಅನೇಕ ಸಂದರ್ಭಗಳಲ್ಲಿ ನೀವು ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ಗೆ ವ್ಯತ್ಯಾಸ ಇದೆ, ಇವ್ರ ವ್ಯತ್ಯಾಸದ ಮೇಲೆ ಪಕ್ಷದಲ್ಲಿ ಹಿನ್ನಡೆ ಆಗಿದೆ, ಅಸೆಂಬ್ಲಿನಲ್ಲಿ ಇವರು 113 ಸ್ಥಾನ ಗಳಿಸಲ್ಲ, ಈ ಥರದ ಒಂದು ಸುದ್ದಿಯನ್ನು ಚರ್ಚೆಗೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರ. ಅದು ರಾಜಕೀಯವಾಗಿ ಒಂದು ಮಾಧ್ಯಮವಾಗಿ ನಿಮ್ಮ ಕೆಲಸ ತಪ್ಪು ಅಂತಲ್ಲ, ಅದಿರಲಿ. ಪ್ರತಿ ಸಂದರ್ಭದಲ್ಲೂ ನಾನು ಬಂದು ಉತ್ತರವನ್ನು ಕೊಟ್ಟಿದ್ದೇನೆ. ಏನು ದಾವಣಗೆರೆಯಲ್ಲಿ ಅಮೃತ ಮಹೋತ್ಸವ ಆದಂಥ ಸಂದರ್ಭದಲ್ಲಿ ಬೀಯಿಂಗ್ ಎ ಆಪೋಸಿಷನ್ ಲೀಡರ್ ಸಿದ್ದರಾಮಯ್ಯನವ್ರು ಏನು ಮಾತಾಡಿದ್ರು ಮತ್ತು ಬೀಯಿಂಗ್ ಎ KPCC ಪ್ರೆಸಿಡೆಂಟು ಡಿ ಕೆ ಶಿವಕುಮಾರ್ ಏನು ಮಾತಾಡಿದ್ರು ರಾಜ್ಯ ನೋಡಿದೆ. ಬಹುತೇಕ ಚುನಾವಣಾ ಎಕ್ಸಿಟ್ ಪೋಲ್ ಸಮಯದಲ್ಲಿ ನಿಮ್ಮಲ್ಲಾದಂಥ ಚರ್ಚೆನಲ್ಲೂ ಸಹ ಕಾಂಗ್ರೆಸ್ ಪಾರ್ಟಿನಲ್ಲಿ ಗುಂಪುಗಾರಿಕೆ ಇದೆ, ಹಾಗಾಗಿ ಸಿದ್ದರಾಮಯ್ಯನವ್ರಿಗೂ ಡಿ ಕೆ ಶಿವಕುಮಾರ್ಗೂ ಹೊಂದಾಣಿಕೆ ಇಲ್ಲ, 80 ಮೇಲೆ ಇಲ್ಲಿ ಸ್ಥಾನ ಸಿಗುವಂಥದ್ದು ಅವಕಾಶ ಕಡಿಮೆ ಅಂತಲ್ಲಿ ನಿಮ್ಮಲ್ಲೇ ಚರ್ಚೆ ಆಯಿತು. ಆವತ್ತು ಸಹ ಚರ್ಚೆಯಲ್ಲಿ ಭಾಗವಹಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ 130 ಸೀಟು ಕ್ರಾಸ್ ಆಗ್ತೀವಿ ಮತ್ತು ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ನವ್ರಿಗೆ ಹೊಂದಾಣಿಕೆ ಇದೆ, ಅಂತಹ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತೇಳಿ ಭಾಳ ಸ್ಪಷ್ಟವಾದ ಮಾತುಗಳಲ್ಲಿ ನಾನು ಅನೇಕ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದೇನೆ. ಅದಾದಮೇಲೆ ಸರ್ಕಾರ ಬಂದಾದ ಮೇಲೆ ಇದೇ ಥರದ ಅನೇಕ ಚರ್ಚೆ ನಿಮ್ಮ ಮಾಧ್ಯಮದಲ್ಲಾಗಿದೆ. ಮೈಸೂರು ಮೂಡಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಪರವಾಗಿ ಒಂದು ಸಮಾವೇಶನ ಮತ್ತು ಸಿದ್ದರಾಮಯ್ಯ ಬೆಂಬಲಿಗರು ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಆ ಸಮಾವೇಶದಲ್ಲಿ KPCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರ ಬಗ್ಗೆ ಏನೇನು ಮಾತುಗಳು ಆಡಿದ್ದಾರೆ ಅಂತೇಳಿ ಜನ ನೋಡಿದ್ದಾರೆ. ಅದಾದಮೇಲೆ ಇತ್ತೀಚೆಗೆ ಹಾಸನದಲ್ಲಿ ನಡೆದಂಥ ಸಮಾವೇಶದಲ್ಲೂ ಸಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ಅಂತೇಳಿ ಜನ ಕಂಡಿದ್ದಾರೆ. ಮತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಬ್ಬರೂ ಸಹ ಸಹಮತದಿಂದ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಸಾರ್ವಜನಿಕವಾಗಿ ಈ ಥರದ ಒಂದು ಚರ್ಚೆಗಳು ಹುಟ್ಟಾಕಿದೆ. ಅದು ಯಾವ ಕಾರಣಕ್ಕೆ ಹುಟ್ಟಾಕಿದ್ದಾರೆ ಅಂತ ನಾನು ಅದನ್ನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಬೀಯಿಂಗ್ ಎ ಪೊಲಿಟಿಕಲ್ ಪಾರ್ಟಿ ವಿ ಆರ್ ಆನ್ಸರಬಲ್. ಇಂತಹ ಚರ್ಚೆಗಳು ಬಂದಂಥ ಸಂದರ್ಭದಲ್ಲಿ ರಾಜಕೀಯ ಚರ್ಚೆಗಳಿಗೆ, ಸಾಮಾಜಿಕ ಚರ್ಚೆಗಳಿಗೆ ಒಂದು ಪಕ್ಷ ತೆರೆದುಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಐ ಆಮ್ ಆನ್ಸರಬಲ್. ಅಟ್ ದ ಸೇಮ್ ಟೈಮ್ ಹಿಂದೆ ಪರಮೇಶ್ವರ್ ಅವರು KPCC ಅಧ್ಯಕ್ಷ ಪಟ್ಟಿಯನ್ನು ತೆಗೆದು ನೋಡುವಂಥ ಸಂದರ್ಭದಲ್ಲಿ ಭಾಳ ದೀರ್ಘಕಾಲಕ್ಕೆ ಪಕ್ಷದ ಅಧ್ಯಕ್ಷ ಆಗಿದ್ದಂಥವ್ರು ಸನ್ಮಾನ್ಯ ಪರಮೇಶ್ವರ್ ಅವರು ಸುಮಾರು 7 ವರ್ಷಕ್ಕೂ ಒಂದು ದೊಡ್ಡ ಅವಧಿಗೆ ಅವರು ಅಧ್ಯಕ್ಷ ಆಗಿದ್ದರು. ಅದಾದ ನಂತರ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸುಮಾರು 5 ವರ್ಷಗಳಿಂದ ಅಧ್ಯಕ್ಷ ಆಗಿದ್ದಾರೆ. ಅವರು ಅಧ್ಯಕ್ಷರು ವಿಚಾರ ಬಂದಂಥ ಸಂದರ್ಭದಲ್ಲಿ ಪಕ್ಷದಲ್ಲಾಗಿರ್ತಕ್ಕಂಥ ಒಂದು ಚರ್ಚೆ, ನಮ್ಮಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳು ಬಾಕಿ ಇದೆ ಮತ್ತು ಕೆಲವು ಕಾರ್ಪೊರೇಷನ್ಗಳು ಇನ್ಕ್ಲೂಡಿಂಗ್ BBMP ಚುನಾವಣೆ ಬಾಕಿ ಇದೆ. ಇದಾದಮೇಲೆ ಆ ಥರದ ಬದಲಾವಣೆ ನಿರ್ಧಾರ ತಗೋಬೋದು ಅಂತ ಹೇಳಿದ್ದಾರೆ. ಬಟ್ ಈ ಒಂದು ಮಲ್ಲಿಕಾರ್ಜುನ್ ಖರ್ಗೆರವರು ಆ್ಯಸ್ ಎ AICC ಪ್ರೆಸಿಡೆಂಟ್ ಮೊನ್ನೆ ಗುಲ್ಬರ್ಗದಲ್ಲಿ ಮಾತಾಡ್ತಾ ಕೆಲವು ಬದಲಾವಣೆಗಳು ಆಗ್ತಾ ಇದೆ ಕೆಲವು ರಾಜ್ಯಗಳಲ್ಲಿ, ಇಲ್ಲೂ ಆಗ್ಬೋದು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದು ಜನರಲ್ ಪ್ರೋಸೆಸ್ಸು. ಅದೇನೋ ಡಿ ಕೆ ಶಿವಕುಮಾರ್ನ ಬದಲಾವಣೆ ಮಾಡಬೇಕು ಅಥವಾ ಇನ್ಯಾವುದೋ ಗುಂಪಿನ ಒತ್ತಡ ಇದೆ, ಆ ಥರದಲ್ಲ. ಸಾಮಾನ್ಯವಾಗಿ ರಾಜಕೀಯ ಚರ್ಚೆಗಳಾಗೋಂಥ ಸಂದರ್ಭದಲ್ಲಿ ಈಗ ತಾವೇ ತೋರಿಸಿದ್ರಿ, ಸನ್ಮಾನ್ಯ MB ಪಾಟೀಲ್ ಅವರು ಏನೇನು ಹೇಳಿಕೆ ಕೊಟ್ಟರು, ಪರಮೇಶ್ವರ್ ಅವರು ಏನು ಹೇಳಿಕೆ ಕೊಟ್ಟರು, ರಾಜಣ್ಣವ್ರು ಏನು ಮಾತಾಡಿದ್ರು, ಸತೀಶ್ ಜಾರಕಿಹೊಳಿ ಏನು ಮಾತಾಡಿದ್ರು, ಇದೆಲ್ಲ ತಾವು ನೋಡಿದ್ರಿ. ಚುನಾವಣಾ ಸಮಯದಲ್ಲಿ ನಾವು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದವರಿಗೆ ಕೆಲವು ಆಶ್ವಾಸನೆಯನ್ನು ಕೊಟ್ಟಿದ್ದು. ಇವತ್ತು ರಾಜಣ್ಣವರೇ ಕೋಟ್ ಮಾಡ್ದಂಗೆ ಸುಮಾರು 58,000 ಕೋಟಿ ರೂಪಾಯಿಗಳ ಒಂದು ಯೋಜನೆಗಳನ್ನ ಗ್ಯಾರಂಟಿ ಸ್ಕೀಮ್ ಮುಖಾಂತರ ಕರ್ನಾಟಕದಲ್ಲಿ ಜಾರಿ ಮಾಡಿದ್ದೇವೆ. ಈ ಸಂಬಂಧ ಆ ಸಮುದಾಯಗಳಿಗೆ ನಾವೇನು ಕೊಡುಗೆಯನ್ನು ಕೊಟ್ಟಿದ್ದೇವೆ, ಸರ್ಕಾರದಿಂದ ಏನು ಆಗಬೇಕು ಅದಕ್ಕೆ ಒಂದು ಸಮಾವೇಶ ಮಾಡ್ತಾ ಇದ್ದೇವೆ. ಆ ಸಮಾವೇಶವನ್ನು ಕಾಂಗ್ರೆಸ್ ಬ್ಯಾನರ್ ಅಡಿನಲ್ಲೇ ಮಾಡ್ತೇವೆ. ಆ ಕಾರಣಕ್ಕೆ ರಾಹುಲ್ ಗಾಂಧಿರವ್ರನ್ನ, ಖರ್ಗೆರವ್ರನ್ನ ಮುಖ್ಯ ಅತಿಥಿಗಳಾಗಿ ಕರೆಯೋದಕ್ಕೆ ಬಂದಿದ್ದೇವೆ ಅನ್ನೋ ಮಾತನ್ನು ರಾಜಣ್ಣವರು ಭಾಳ ಸ್ಪಷ್ಟವಾಗಿಟ್ಟಿದ್ದಾರೆ. ಇವತ್ತು ರಾಜಕೀಯವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲ, ರಾಜಕೀಯವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದಲ್ಲಿ. ಇವತ್ತು ವಿಜೇಂದ್ರರವರು ಸಿದ್ದರಾಮಯ್ಯವ್ರಿಗೆ ಡೆಡ್ಲೈನ್ ಕೊಡ್ತಾ ಬಂದರು. ಸಿದ್ದರಾಮಯ್ಯವರು ವಿಜಯದಶಮಿಗೆ ರಾಜೀನಾಮೆ ಕೊಟ್ಬಿಡ್ತಾರೆ, ಡಿಸೆಂಬರ್ಗೆ ರಾಜೀನಾಮೆ ಕೊಟ್ಬಿಡ್ತಾರೆ, ಸಂಕ್ರಾಂತಿಗೆ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತೇಳಿ ಇವತ್ತು ಪರಿಸ್ಥಿತಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದಲ್ಲಿ. ವಿಜೇಂದ್ರರವರು ಅಧ್ಯಕ್ಷ ಆಗೋದಕ್ಕೆ ನಾವು ಒಪ್ಪೋದಿಲ್ಲ, ಅವ್ರ ಅಧ್ಯಕ್ಷ ಆಗಿ ಇರ್ಕೂಡ್ದು ಅಂತೇಳಿ ಒಂದು ಬಣ. ಇವತ್ತು ದೆಹಲಿಗೆ ಹೋಗಿ ಏನು ಘಟನೆ ಆಗಿದೆ, ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಬದಲಾವಣೆ ಸಂದರ್ಭದಲ್ಲಿ ಅಲ್ಲಿ BJP ಅಧ್ಯಕ್ಷರು ಮತ್ತು ಸುಧಾಕರ್ ಅವರಿಗೆ ಏನೇನು ಸಂಘರ್ಷ ಆಗಿದೆ, ಮತ್ತು BJPನಲ್ಲಿ ಒಂದು ಬಣ 3 ಬಣ ಸೃಷ್ಟಿಯಾಗಿದೆ. ಒಂದು ಬಣ ಯಾವುದೇ ಕಾರಣದಿಂದ ನಾವು ವಿಜೇಂದ್ರದನ್ನು ಒಪ್ಪೋದಿಲ್ಲ ಅಂತೇಳಿ, ಇನ್ನೊಂದು ಬಣ ಯತ್ನಾಳ್ರವ್ರನ್ನ ಆಚೆ ಹಾಕಬೇಕು ಅಂತೇಳಿ ಈ ಥರ ಗುಂಪುಗಾರಿಕೆ ಆಗ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದಲ್ಲಿ. ಹಾಗಾಗಿ
ಕಾಂಗ್ರೆಸ್ಸಲ್ಲಿ ಏನು ಬೆಳವಣಿಗೆ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ, ಅಫ್ಕೋರ್ಸ್ ಯಾವತ್ತೂ ಸಹ ಈ ಥರದ ಅಭಿಪ್ರಾಯಗಳು ಪ್ರಜಾಪ್ರಭುತ್ವದಲ್ಲಿ ಆರೋಗ್ಯಕರವಾದಂಥ ಚರ್ಚೆ ಆಗುವಂಥದ್ದು ಒಳ್ಳೆಯದು, ತಪ್ಪು ಅಂತ ನಾನು ಹೇಳೋದು. ಪಾಯಿಂಟ್ ಟೇಕನ್. ರಮೇಶ್ ಬಾಬು, ಆದರೆ ಇದು ನೋಡಿ, ನಾನು ಎಲ್ಲೂ ಕೂಡ ನಿಮಗೆ ರಾಜಕೀಯ ಅಸ್ಥಿರತೆ ಆಗ್ತಾ ಇದೆ, ಅಲ್ಲೇನೋ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಿಲ್ಲ. ಆದರೆ ರಾಜ್ಯದ ಜನರಿಗೆ ಒಂದು ಕುತೂಹಲನೂ ಇದೆ, ತಿಳಿದುಕೊಳ್ಳುವ ಹಕ್ಕು ಕೂಡ ಇದೆ. ಡೆಫಿನೆಟ್ಲಿ. ಮತ್ತು ಜನರ ಬದುಕಿಗೂ ಸಂಬಂಧಪಟ್ಟಿರ್ತಕ್ಕಂಥ ಬದುಕಿಗೆ ಸಂಬಂಧಪಟ್ಟ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ? ಒಂದು ಪಾರ್ಟಿಯ ಕಾರ್ಯಕರ್ತರು ಅಥವಾ ಪಾರ್ಟಿ ಪಾಲಿಟಿಕ್ಸ್ನ ದೃಷ್ಟಿಯಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಆಗತ್ತೋ ಇಲ್ವೋ? ಈಗ ಇದನ್ನ ಮಾಧ್ಯಮಗಳು ಹುಟ್ಟಾಕಿವೆ ಅಂತ ನನಗೆ ಅನಿಸ್ತಾ ಇಲ್ಲ. ನಿಮ್ಮಲ್ಲಿ ಚರ್ಚೆ ಆಗ್ತಿದೆ ಅಂತಂದ್ರೆ ಬಿಜೆಪಿಯ ಬಣ ಬಡಿದಾಟವು ಅತಿ ಹೆಚ್ಚು ಚರ್ಚೆ ಆಗೋದು ಸುವರ್ಣ ನ್ಯೂಸ್ನಲ್ಲೇ ಇಲ್ಲ. ಯಾಕಂದ್ರೆ ಪ್ರಿಡಾಮಿನೆಂಟ್ಲಿ ಪೊಲಿಟಿಕಲ್ ಕವರೇಜ್ ಇದರಲ್ಲಿ ಚೆನ್ನಾಗಿ ಬರುತ್ತೆ ಅನ್ನುವ ಕಾರಣಕ್ಕಾಗಿ ರಾಜಕೀಯದಲ್ಲಿ ಆಸಕ್ತಿ ಇದ್ದವರೆಲ್ಲರೂ ಸುವರ್ಣ ನ್ಯೂಸ್ ನೋಡ್ತಾರೆ. ರಮೇಶ್ ಬಾಬು ಅವರೇ, ಅತಿ ಹೆಚ್ಚು ಬಿಜೆಪಿಯ ಬಣ ಬಡಿದಾಟದ ಕವರೇಜ್ ಕೂಡ ನಮ್ಮಲ್ಲೇ ಬರುತ್ತೆ. ನಾನು ಹೇಳ್ತೀನಿ, ಉತ್ತರ ಕೊಡ್ತೀನಿ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ, ಬೀಯಿಂಗ್ ಎ ಪೊಲಿಟಿಕಲ್ ಪಾರ್ಟಿ ಸಾರ್ವಜನಿಕ ಚರ್ಚೆಗೆ ನಾವು ತೆರೆದುಕೊಳ್ಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ನಾವು ಮಡಿವಂತಿಕೆ ನಮ್ದೆಲ್ಲೂ ಪಬ್ಲಿಕ್ಕಾಗಿ ಚರ್ಚೆ ಹಾಕ್ಕೊಡೋದು ಆ ವಾತಾವರಣ ಅಥವಾ ಕಾಂಗ್ರೆಸ್ ಪರವಾಗಿ ಆ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ನಾವು ವಿ ಆರ್ ಓಪನ್, ಬಟ್ ಪಬ್ಲಿಕ್ ಪರ್ಸೆಪ್ಷನ್ ಸುವರ್ಣದಲ್ಲಿ ಕಾಂಗ್ರೆಸ್ ಬಗ್ಗೆ ನಡೆಯುವಂಥ ಚರ್ಚೆಗಳು ಬಿಜೆಪಿ ಒಳ ಜಗಳದ ಬಗ್ಗೆ ಆಗೋದಿಲ್ಲ ಅನ್ನೋದು ನಾವು ಏನೇ ಚರ್ಚೆ ಮಾಡಲಿ, ಪರ್ಸೆಪ್ಷನ್. ದಯಮಾಡಿ ಕೇಳಿ, ಅವ್ರು ಹೇಳ್ಕೊಳ್ಳಿ, ಅದಲ್ಲ, ದಯಮಾಡಿ ಕೇಳಿ. ಇದು ಪಬ್ಲಿಕ್ ಪರ್ಸೆಪ್ಷನ್ ಇವತ್ತು ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಇರಲಿ, ಅದೇನೇ ಹಂಗಂತೇಳಿ ನನ್ನ ಜವಾಬ್ದಾರಿಯಿಂದ ನನ್ನ ಚರ್ಚೆಯಿಂದ ನಾನು ಆಚೆ ಹೋಗ್ತಾ ಇಲ್ಲ. ನೀವು ಆಗಲೇ ಮಾತಾಡ್ತಾ ಜೀವರಾಜೇಶ್ವರರು ಮತ್ತೊಬ್ಬರ ಹೆಸರು ತಗೊಂಬಂದ್ರಿ. ಕರ್ನಾಟಕದಲ್ಲಿ ನೀವು ಕರ್ನಾಟಕದ ಇತಿಹಾಸವನ್ನು ನೋಡಿ, ಅಲ್ಲಿ ಆಲ್ವೇಸ್ ದೇರ್ ಇಸ್ ಎ 2 ಪವರ್ ಸೆಂಟರ್ಸ್. ಯಾವಾಗಲೂ PCC ಅಧ್ಯಕ್ಷರು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಯಾರಿರ್ತಾರೆ ಅವರು ಮತ್ತು ವಿರೋಧ ಪಕ್ಷದ ನಾಯಕರಿರ್ತಾರೆ. ಆ ಇಬ್ಬರಿಗೂ ಈಕ್ವಲ್ ಸ್ಥಾನ ಇರ್ತಕ್ಕಂಥದ್ದು. ನೀವು ಹಿಂದೆ ಹೋಗಿ, ಸರ್ಕಾರ ಬರೋದಕ್ಕಿಂತ ಹಿಂದಕ್ಕೆ ಹೋಗಿ, ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು PCC ಅಧ್ಯಕ್ಷರಿದ್ದರು. ಇಬ್ಬರು ಹೊಂದಾಣಿಕೆ ಮೇಲೆ ಹೋಗಿದ್ದರಿಂದಲೇ ನಾವು ಇವತ್ತು 136+ ಸ್ಥಾನ ಗಳಿಸಿರ್ತಕ್ಕಂಥದ್ದು. ಚರ್ಚೆ ಅದು ಬೇರೆ ಚರ್ಚೆ ಆಗ. ನಾನು ಹೇಳದ್ನಲ್ಲ, ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವರ ಜನ್ಮದಿನೋತ್ಸವದಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮದಿಂದ ಹಿಡಿದು ಇಲ್ಲಿವರೆಗೂ ಆ ಚರ್ಚೆ ಆಗ್ತಲೇ ಇದೆ. ಬಟ್ ಸಾರ್ವಜನಿಕರ ಅಭಿಪ್ರಾಯ ಅಂತ ಏನ್ ಬೇಕಾದ್ರೂ ಹೇಳ್ಬೋದು. ಒಂದ್ ನಿಮಿಷ, ಬಿಜೆಪಿಯ ಒಂದು ಬಣ ಸುವರ್ಣ ನ್ಯೂಸ್ನಲ್ಲಿ ಅಜಿತ್ ಹನುಮಕ್ಕನವರು, ಪ್ರಶಾಂತ್ ನಾಥು ಸೇರ್ಕೊಂಡು ನಮ್ಮ ಜಗಳವನ್ನು ವಿಪರೀತ ಹೈಪ್ ಮಾಡಿ ತೋರಿಸ್ತಿದ್ದಾರೆ ಅಂತ ಎಲ್ಲೆಲ್ಲಿ ತನಕ ಕಂಪ್ಲೇಂಟ್ ತಗೊಂಡು ಹೋಗಿದ್ದಾರೆ ಅನ್ನೋ ವಿಷಯ ಈಗ ಚರ್ಚೆಗೆ ಬೇಡ. ಪಬ್ಲಿಕ್ ಒಪಿನಿಯನ್ನು, ಸತ್ಯಗಳು ನಮಗೆ ಗೊತ್ತಿರ್ತವೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆಗಳ ನಡೆಯದೆ ಹೋದ್ರೆ ಚರ್ಚೆ ಯಾಕಾಗತ್ತೆ ಹೇಳಿ? ಚರ್ಚೆ ಯಾಕಾಗತ್ತೆ ಹೇಳಿ? ಈಗ ಬೆಳವಣಿಗೆ ಬಗ್ಗೆ ಚರ್ಚೆ ಆಗ್ಬೋದು ನಾನು ಹೇಳಲಿಲ್ಲ. ನಾನು ಹೇಳಿದೆ ನಾವು ತೆರೆದುಕೋಬೇಕು ಚರ್ಚೆಗಳಿಗೆ. ಹೌದು, ನಾನು ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಬಟ್ ನಾನು ಅಟ್ ದ ಸೇಮ್ ದೆಹಲಿಯಲ್ಲಿ ಅಂತಿಮ ತೀರ್ಮಾನ ಆದ ದಿವಸ ಹೊರಡಿಸಲಾದ ಪ್ರೆಸ್ ನೋಟ್ ಅನ್ನ ದಿನಾಂಕದ ಸಮೇತ ಸತೀಶ್ ಜಾರಕಿಹೊಳಿ ಅವರು ಪ್ರಸ್ತಾಪಿಸದೆ ಹೋಗಿದ್ರೆ, ನೋಡ್ರಿ, ಲೋಕಸಭಾ ಚುನಾವಣೆ ಮುಗಿಯೋ ತನಕ ಅಷ್ಟೇ KPCC ಅಧ್ಯಕ್ಷರು ಅಂತ ಆಗಿದೆ, ಇಂಥ ಡೇಟಿನ ಪ್ರೆಸ್ ನೋಟ್ನಲ್ಲಿ ಇಲ್ವಾ ಅಂತ ಸತೀಶ್ ಜಾರಕಿಹೊಳಿ ಹೇಳದೆ ಹೋಗಿದ್ರೆ ಯಾಕೆ ಚರ್ಚೆಗೆ ಬರ್ತಿತ್ತು? ಅಟ್ ದ ಸೇಮ್ ಟೈಮ್ ಎರಡೂ ರಾಷ್ಟ್ರೀಯ ಪಕ್ಷಗಳು, ರಾಜ್ಯದ ಎರಡೂ ರಾಷ್ಟ್ರೀಯ ಪಕ್ಷಗಳ ಒಳಜಗಳ, ಭಿನ್ನಮತ, BJPಯದ್ದು ಕ್ಲೈಮ್ಯಾಕ್ಸಿಗೆ ಬಂದಿದೆ ಅಂತ ಅನ್ನಿಸ್ತಾ ಇದ್ದರೆ, ಕಾಂಗ್ರೆಸ್ ಅನ್ನೋದು ಒಂದೊಂದೇ ಹೆಜ್ಜೆ ಕ್ಲೈಮ್ಯಾಕ್ಸ್ ಕಡೆ ಹೋಗ್ತಾ ಇದೆ ಅನ್ನಿಸ್ತಾ ಇದೆ. ಇಂಥದ್ದೊಂದು ಸ್ಟೇಟ್ಮೆಂಟಿಗೆ ಬೇಸ್ ಏನು, ತಳಹದಿ ಏನು ಅಂದರೆ ಬರ್ತಾ ಇರುವ ಹೇಳಿಕೆಗಳು, ನಡೀತಾ ಇರುವ ಚಟುವಟಿಕೆಗಳು. BJPಯಿಂದ ಅಶೋಕ್ ಗೌಡ್ರು ಇದ್ದಾರೆ ನಮ್ಮ ಜೊತೆಗೆ. ಅಶೋಕ್ ಗೌಡ್ರೆ, ನಿಮ್ಮ ಪಕ್ಷದಲ್ಲಿ ಎಲ್ಲ ಸುಸೂತ್ರವಾಗಿದ್ದರೆ ಎಷ್ಟು ಆಡ್ಕತ್ತಿದ್ರು ಇದನ್ನು? ನೋಡಿ, ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಎಲ್ಲ ಸುಸೂತ್ರವಾಗಿದ್ದರೆ ಅದು ರಾಜಕೀಯ ಪಕ್ಷವಾಗೋದಿಲ್ಲ. ಅದು ಒಂದು ಕಡೆಗೆ ಯಾವುದೇ ರಾಜಕೀಯ ಪಕ್ಷ ಆಗಲಿ ಈಗ ಆಮ್ ಆದ್ಮಿ ಪಾರ್ಟಿ ಅಂತಕ್ಕಂಥ ಹೊಸ ಪಕ್ಷ, ಅದರಲ್ಲೂ ಸಹ ಯಾವ ರೀತಿ ಭಿನ್ನಾಭಿಪ್ರಾಯಗಳಿದೆ, ಯಾವ ರೀತಿ ಆಗ್ತಿದೆ, ಭಿನ್ನಾಭಿಪ್ರಾಯಗಳು ಬಂದಿದ್ದಕ್ಕೆ ಅಲ್ಲಿ ಹೋಗಿ ಪಂಜಾಬ್ನಲ್ಲಿ ಹೋಗಿ ಒಂದು ಡಿಸ್ಕಷನ್ ಮಾಡ್ತಾರೆ, ಡೆಲ್ಲಿಗೆ ಕರೆಸ್ಕೊಂಡು, ಅದೆಲ್ಲ ಒಂದು ಕಡೆಗೆ. ಆದರೆ ಪಾಪ ನಾನು 2005ರ ಒಂದು ಘಟನೆಯನ್ನು ಮರುಕಳಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ, ಆವತ್ತು ಸಿದ್ದರಾಮಯ್ಯನವರು ಜನತಾ ದಳ ಸೆಕ್ಯುಲರಲ್ಲಿದ್ದರು. ಆವತ್ತು ಕಾಂಗ್ರೆಸ್ಗೆ ಹೋಗಬೇಕಾದಂಥ ಪರಿಸ್ಥಿತಿಯಲ್ಲಿ ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ತುಂಬ ಟ್ರಾನ್ಸ್ಪೋರ್ಟು ಮತ್ತು ಹೋಮ್ ಮಿನಿಸ್ಟ್ರಿ ಪೋರ್ಟ್ಫೋಲಿಯೋ ಹೊಂದಿದ್ರು. ಆಗ H. ವಿಶ್ವನಾಥ್ ಮತ್ತು D. K. ಶಿವಕುಮಾರ್ ಅವರು, ಇಲ್ಲ, ನಾವು ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಬರೋಣ, ಬಲವರ್ಧನೆ ಆಗ್ತದೆ ಅಂತ ಹೇಳ್ತಾರೆ. ಆಗ ಧರಮ್ ಸಿಂಗು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಇಬ್ಬರಿಗೂ, H. ವಿಶ್ವನಾಥ್ ಮತ್ತು D. K. ಶಿವಕುಮಾರ್ ಇದರ ಆಪರೇಷನ್ ಹಿಂದೆ ಇದ್ದಿದ್ದು, ಇಬ್ಬರಿಗೂ ಹೇಳ್ತಾರೆ, H. ವಿಶ್ವನಾಥ್ಗೆ ಹೇಳ್ತಾರೆ, ನೋಡಪ್ಪ, ನೀನೊಬ್ಬ ನಮ್ಮ ಪಕ್ಷದಲ್ಲಿ ಕುರುಬ ನಾಯಕ ಇದೆಯಾ, ಒಂದು ಮೇಲ್ಮಟ್ಟದ ನಾಯಕ, ಮುಂದೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಫುಲ್ ಫ್ಲೆಜ್ಡ್ ಆಗಿ. ಇವತ್ತು ಸಿದ್ದರಾಮಯ್ಯನ ನೀವು ಕರ್ಕೊಂಬಂದ್ರೆ ನಿನ್ನ ರಾಜಕೀಯ ಜೀವನ ಮುಗಿಯುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಹಾಗೆ D. K. ಶಿವಕುಮಾರ್ಗೆ ಹೇಳ್ತಾರೆ, ಇವತ್ತಲ್ಲ ನಾಳೆ. ಯಾರು ಹೇಳಿದ್ರು ಇದನ್ನ?
ಮಲ್ಲಿಕಾರ್ಜುನ್ ಖರ್ಗೆ, ಧರಮ್ ಸಿಂಗು, ಎಚ್ ವಿಶ್ವನಾಥ್ ಅವ್ರಿಗೆ ಹೇಳ್ತಾರೆ. ಓಕೆ, ಅದಾದ್ಮೇಲೆ ನಾಯಕ ಇದೆಯಾ ನಿನ್ನ ಭವಿಷ್ಯ ಮುಖ್ಯ ಅಂತ. ಹಾಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾರೆ, ಇನ್ವೇರಿಯಬಲಿ ಇವತ್ತಲ್ಲಪ್ಪ ನಮ್ದೆಲ್ಲ ಕಾಲ ಅಂತ್ಯ ಆದಮೇಲೆ ನೀನು ಒಂದು ಪರಮೋಚ್ಚ ನಾಯಕ ಆಗ್ತೀಯಾ, ಅದರಿಂದಾಗಿ ನೀನು ಎಚ್ಚರಿಕೆ ವಹಿಸು ಯಾಕಂದರೆ ಸಿದ್ದರಾಮಯ್ಯನವ್ರದ ರಾಜಕೀಯ ಕುತಂತ್ರಗಳನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ 1983ರಿಂದ ಇವತ್ತವರೆಗೂ. ಯಾಕಂದರೆ ಇವರಿಬ್ಬರು ತುಂಬ ಥಿಕ್ ಫ್ರೆಂಡ್ಸು, ಧರಮ್ ಸಿಂಗು ಮತ್ತು ಖರ್ಗೆ ಅವರು. ಅದರಿಂದಾಗಿ ಸಿದ್ದರಾಮಯ್ಯನವರ ಅವಶ್ಯಕತೆ ಕಾಂಗ್ರೆಸ್ಗೆ ಇಲ್ಲ, ನೀನು ಕರ್ಕೊಂಬರೋದ್ರಿಂದ ನಿನ್ನೂ ಪದಚ್ಯುತಿ ಆಗಬಹುದು ಮುಂದೆ ಅಂತ ಹೇಳಿ ಕಿವಿ ಮಾತು ಹೇಳಿರ್ತಾರೆ ಅಂತಕ್ಕಂಥದ್ದನ್ನು ತುಂಬ ಜನ ಅವ್ರ ಸುತ್ತ ಇರ್ತಕ್ಕಂಥವರೆಲ್ಲ ಹೇಳಿದ್ದಾರೆ. ಅದು ಅವರೂ ಸಹ ಪರ್ಸ್ನಲ್ಲಾಗಿ ತಾವುಗಳೆಲ್ಲರೂ ಕೇಳಿದಾಗ ಹೇಳ್ತಕ್ಕಂತಹದ್ದು ಉಂಟು. ಇದೆಲ್ಲ ಒಂದು ಕಡೆಗೆ ಇವತ್ತು ಏನಾಗ್ತಿದೆ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಧರಮ್ ಸಿಂಗ್ ಅವ್ರ ಮಾತುಗಳು ಇವತ್ತು ಸತ್ಯ ಆಗ್ತಿಲ್ವೇ? ಅದಾದಮೇಲೆ ಇವತ್ತು ರಾಜಣ್ಣನವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಎರಡು ಸ್ಥಾನ ಹಾಗೆ ಹೀಗೆ ಅಂತ ಹೇಳಿ ಎಲ್ಲರಿಗೂ ಅಧಿಕಾರ ಇದೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಪ್ರಶ್ನೆ ಮಾಡೋಕ್ಕಾಗ್ತಿಲ್ವೇ? AICC ಅಧ್ಯಕ್ಷ ಮತ್ತು ರಾಜ್ಯಸಭೆಯ LOP ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಅನ್ನೋದಾದ್ರೆ ಉದಯಪುರದ AICC ಇದ್ರ ಪ್ರಕಾರ ಹೇಳೋದಾದ್ರೆ ಅವ್ರಿಗೂ ಅದು ಅಪ್ಲೈ ಆಗ್ಬೇಕಲ್ಲ. ಅದಾದ್ಮೇಲೆ ಸೋನಿಯಾ ಗಾಂಧಿ ಅವರು ಅದೇ ರೀತಿ ಇದ್ರಲ್ಲ. ಆಗ ರಾಹುಲ್ ಗಾಂಧಿ ಅವರು ಮತ್ತೆ ಅನೇಕ ಈಗ ಏನಾಗಿದೆ ಅಂತಂದ್ರೆ, ಯಾವಾಗ ಕಾಂಗ್ರೆಸ್ ಸ್ಪ್ಲಿಟ್ ಆಯ್ತು, ಇಂದಿರಾ ಕಾಂಗ್ರೆಸ್ ಅಂತ ಆಯ್ತು, ಆವತ್ತಿಂದನೂ ಸಹ ಪ್ರಧಾನಮಂತ್ರಿ AICC ಪ್ರೆಸಿಡೆಂಟ್ ಹುದ್ದೆ ಒಬ್ಬರ ಹತ್ರನೇ ಇದೆ. ಆವತ್ತು ಇಂದಿರಾ ಗಾಂಧಿ ಇದ್ರು, ರಾಜೀವ್ ಗಾಂಧಿ ಇದ್ರು, PV ನರಸಿಂಹ ನಿರ್ಣಯದ ನಂತರದ ಬೆಳವಣಿಗೆ ಆಯ್ತು. ಉದಯಪುರದ ನಿರ್ಣಯ ತೆಗೆದುಕೊಳ್ಳೋ ತನಕ ಇತ್ತಪ್ಪ, ಅದು ಆಯ್ತು, ತೊಂದರೆ ಇಲ್ಲ. ಅದಾದ್ಮೇಲೆ ಒಬ್ಬ ವ್ಯಕ್ತಿಗೆ 2 ಹುದ್ದೆ ಇತ್ತು, 3 ಹುದ್ದೆ ಇತ್ತು, ತೊಂದರೆ ಇಲ್ಲ. ಅದಾದ್ಮೇಲೆ ಅದಕ್ಕಿಂತ ಹಿಂದೆ ನೋಡ್ಕೊಂಡ್ ಬನ್ನಿ ನೀವು. ಇಂದಿರಾ ಕಾಂಗ್ರೆಸ್ ಬರಕ್ಕಿಂತ ಹಿಂದೆ ನೀವು ನೋಡ್ಕೊಂಡ್ ಬಂದ್ರೆ ಡೈರೆಕ್ಟ್ ಆಗಿ AICC ಅಧ್ಯಕ್ಷರು ಒಬ್ರು ಇರ್ತಿದ್ರು, ಪ್ರಧಾನಮಂತ್ರಿ ಒಬ್ರು ಇರ್ತಿದ್ರು. ಅದಾದ್ಮೇಲೆ ಬದಲಾವಣೆ ಹಾಕೊಂಡು ಬಂತು, ಅಂದ್ರೆ ಒಬ್ಬರೇ ಬಂತು. ಉದಯಪುರದಲ್ಲಿ ರೆಸೊಲ್ಯೂಷನ್ ಮಾಡಿದ್ರೆ ಅದು ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ಯಾಕಂದ್ರೆ ಅನೇಕ ರಾಜ್ಯಗಳಲ್ಲಿ ಇಂಪ್ಲಿಮೆಂಟೇಷನ್ಗೆ ಹೋಗ್ಲಿಲ್ಲ. ಸರಿ, ಎಲ್ಲ ರೆಸಲ್ಯೂಷನ್ ಅಪವಾದ ಇರ್ತವೆ. ಅಲ್ಲಲ್ಲ, ಅದಕ್ಕೆ ನೀವು ಸಾರಾಸಕ್ತಾಗಿ ಮಾಡ್ಬೇಕು, ಮಾಡಿ, ತೊಂದರೆ ಇಲ್ಲ. ನೀವು ಅವ್ರ ಪಾರ್ಟಿ ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ, ಹಾಸ್ಯ ಜನಕ್ಕೆ ಮಾಹಿತಿ ಗೊತ್ತಿದ್ದಾಗ ಜನನೂ ಸಹ ಇವ್ರ ಬಗ್ಗೆ ಎಷ್ಟು ಹಾಸ್ಯ ಅಪಹಾಸ್ಯಗಳು ಮಾಡ್ಕೊಳ್ತಾರೆ. ಹಾಸ್ಯ ಅಪಹಾಸ್ಯದ ಪ್ರಶ್ನೆ ಅಲ್ಲ. ವಿಚಾರ ಮೋದಿ ಅವರಿಗೆ 75 ವರ್ಷ ಆಗ್ತಾ ಇದೆ, ಅವ್ರ ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಕಾಂಗ್ರೆಸ್ನವರು ಆಗ್ರಹ ಮಾಡ್ದಂಗಿದೆ. ಇದು ವಿಚಾರ ಅದಲ್ಲ, ನಿಮ್ಮ ಪಕ್ಷದ ಒಳಗಿನ ವಿಷಯ ರೀ. ನಮ್ಮ ಪಕ್ಷದ ಒಳಗಡೆ ವಿಚಾರ ಅದೆಲ್ಲ ನಾವು ಮಾಡ್ಕೊಳ್ತೇವೆ. ಆದ್ರೆ ಏನು ಅಂತಂದ್ರೆ ಕಾಂಗ್ರೆಸ್ ಸತ್ಯತೆಗಳನ್ನ ಹೊರಗಡೆ ಎಳಿತಕ್ಕಂತ ಕೆಲಸನ ಸಿದ್ದರಾಮಯ್ಯನವ್ರ ಬಗ್ಗೆ ಖರ್ಗೆ ಧರ್ಮ್ ಸಿಂಗ್ ಹೇಳಿದ್ರು ಅಂತ ನನಗೆ ಹಂಗೆ ಒಂದು ಇದಕ್ಕೆ ಹೇಳಿ, ಯಾವ ರಾಜಕೀಯ ನಾಯಕ ಶೀರ್ಷ ಸ್ಥಾನದಲ್ಲಿ ಮುಟ್ಟಿದವರು ಇನ್ನೊಬ್ಬರನ್ನ ಮುಗಿಸದೆ ತುಳಿಯದೆ ಬಹಳ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ತಪ್ಪು. 2005ರಲ್ಲಿ ಧರ್ಮ್ ಸಿಂಗ್ CM, ಸಿದ್ದರಾಮಯ್ಯ DCM. ಇದು ಕನ್ಕಾಕ್ಟೆಡ್ ಬಹಳ ಚೆನ್ನಾಗಿ ಸ್ಟೋರಿ ಹೇಳ್ತಾವ್ರೆ. ರಮೇಶ್ ಬಾಬು ಅವರು ಏನ್ ಮರಿತಾರೆ ಅಂದ್ರೆ, ಒಂದ್ ನಿಮಿಷ ಧರ್ಮ್ ಸಿಂಗ್ ಮುಖ್ಯಮಂತ್ರಿ, ಒಂದ್ ನಿಮಿಷ ರಮೇಶ್ ಬಾಬು ಅವರೇ, 1 ವರ್ಷ 1 ತಿಂಗಳು ಮಾತ್ರ 13 ತಿಂಗಳು ಮಾತ್ರ ಉಪಮುಖ್ಯಮಂತ್ರಿ ಆಗಿ ಇದ್ದದ್ದು ಸಿದ್ದರಾಮಯ್ಯನವರು. ತದನಂತರದಲ್ಲಿ ಆಚೆ ತೆಗಿತಕ್ಕಂಥ ಕೆಲಸ ಮಾಡ್ತಾರೆ. MP ಪ್ರಕಾಶ್ ಅವರು ಉಪಮುಖ್ಯಮಂತ್ರಿ ಆಗಿರ್ತಾರೆ. ಅದೆಲ್ಲ ನೋಡಿ, ನಾನು ಹೇಳ್ತಿರೋದು 2005 ಮುಖ್ಯಮಂತ್ರಿ 2004 ಸರ್, 2000 ಸಂಖ್ಯೆ ನಾನಲ್ಲ, ಸಿದ್ದರಾಮಯ್ಯನವರು JDS ನಲ್ಲಿ ಇದ್ದದ್ದು ಸತ್ಯ, ಕಾಂಗ್ರೆಸ್ಗೆ ಬಂದಿದ್ದು ಸತ್ಯ. 2005 ಈಗ ಕರ್ಕೊಂಡ್ ಬಂದಿದ್ದು ಡಿ ಕೆ ಶಿವಕುಮಾರ್, ಎಚ್ ವಿಶ್ವನಾಥ್ ಒಂದೊಂದು ವರ್ಷ. 2005 ಜುಲೈ ಆಗಸ್ಟ್ ಅಲ್ಲೂ ಸಿದ್ದರಾಮಯ್ಯನವರನ್ನು ತೆಗಿತಾರೆ. 2005 ತದನಂತರದಲ್ಲಾದಂಥ ಬೆಳವಣಿಗೆ ಏನಾಯ್ತು ಅಂತಕ್ಕಂಥದ್ದು ತಾವು ನೋಡ್ಕೊಳ್ಳಿ, ತಾವು ರೆಕಾರ್ಡಲ್ಲಿದೆ. ಏನದೇನು ನಾನೊಬ್ಬ ಹೇಳ್ತಕ್ಕಂಥದ್ದು ರೆಕಾರ್ಡಲ್ಲಿದೆ, ಅದು ಏನು ಹಿಸ್ಟಾರಿಕಲಿ ಡೇಟೆಡ್ ರೆಕಾರ್ಡ್ಸ್ ಅದೆಲ್ಲ ಇದೆ. ಯಾರು ಉಪಮುಖ್ಯಮಂತ್ರಿ MP ಪ್ರಕಾಶ್ ಉಪಮುಖ್ಯಮಂತ್ರಿ ಆಗಿರಲಿಲ್ವಾ ಸಿದ್ದರಾಮಯ್ಯ? ಧರಮ್ ಸಿಂಗ್ ಅವ್ರ ಕೈಯಲ್ಲಿ, ಧರಮ್ ಸಿಂಗ್ ಅವ್ರ ಆಡಳಿತದಲ್ಲಿ ಮುಖ್ಯ ಉಪಮುಖ್ಯಮಂತ್ರಿ ಆಗಿರಲಿಲ್ವಾ? ಇರಲಿ, ಅದೆಲ್ಲ ವಿಚಾರ ಇಷ್ಟೇನೆ. ಎಲ್ಲೆಲ್ಲಿ ಸಿದ್ದರಾಮಯ್ಯನವರು ಹೋಗ್ತಾರೆ ಅಲ್ಲಿ ಎಲ್ಲವನ್ನೂ ಸಹ ತಮ್ಮ ವಶಕ್ಕೆ ತೆಗೆದುಕೊಂಡ ಮೇಲೆ ಯಾರ್ಯಾರು ಅವರ ರಾಜಕೀಯವಾಗಿ ಎದುರಿಸ್ತಕ್ಕಂತಹ ಶಕ್ತಿ ಇರುತ್ತೆ ಅಂತವನ್ನೆಲ್ಲ ಮುಗಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಈಗ ನೋಡಿ, 2013ರಲ್ಲಿ
ನಮ್ಮ ಪಕ್ಷ 3 ಭಾಗ ಆಗಿದ್ರಿಂದ ಈಸಿಯಾಗಿ ಅವರಿಗೆ ಅಧಿಕಾರ ಬಂತು. ಈ ಬಾರಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೇವೆ, ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿಯ ಈ ಸಲ ಪ್ರೆಸಿಡೆಂಟ್ ಆಗಿ ಅವರು ಯಾವ ರೀತಿ ತಂತ್ರ ಕುತಂತ್ರಗಳನ್ನ ಮಾಡ್ತಾರೆ. ಅದ್ಭುತ ಸಂಘಟನೆಯಿಂದಾಗಿ ಹೌದು, ಸತ್ಯವಾದ ಮಾತದು. ಯಾಕೆ ಅಂತಂದ್ರೆ 2020ರಿಂದ ಅವರು ಚುನಾವಣೆ ಆಮೇಲೆ ನಿಮ್ಮ ಡಾಟ್ಸ್ ಕನೆಕ್ಟ್ ಮಾಡೋ ಚಟ ಇರುತ್ತೆ ನಮಗೆ ಪತ್ರಕರ್ತರಿಗೆ ತುಂಬಾ ಮಾಡಿ ಬಿಜೆಪಿ ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಶಕ್ತಿಯ ಬಗ್ಗೆ ಲೈವ್ ಪ್ರೋಗ್ರಾಮ್ ಮಾತಾಡಿದಾಗ ಅಂತಕ್ಕಂತಹ ಪದ ಏನಿದೆ ಅದನ್ನ ಕಾಯಿನ್ ಮಾಡಿದಂಥವರು ಡಿ ಕೆ ಶಿವಕುಮಾರ್ನ ಒಬ್ಬ ತಂಡದ ಸದಸ್ಯ, ತಮ್ಮಲ್ಲೇ ಇದ್ದಂಥವರು ಸಹ ಆಯ್ತಾ, ತಮ್ಮಲ್ಲೇ ಇದ್ದಂತೂ ಆಚೆ ಹೋಗಿದ್ದಾರೆ. ಆಚೆ ಹೋಗಿ ಡಿ ಕೆ ಶಿವಕುಮಾರ್ ತಂಡದಲ್ಲಿ ಈ 40% ಅಂತ ಕಾಯಿನ್ ಮಾಡ್ತಾರೆ. ಅವ್ರು ಯಶಸ್ವಿ ಆಗ್ಬಿಡ್ತಾರೆ. ಅದರಲ್ಲಿ ನಾವು ಎಷ್ಟೇ ಕೌಂಟರ್ ಕೊಟ್ಟರು ಸಹ ಯಶಸ್ವಿ ಆಗಿದ್ದಾರೆ. ಆಮೇಲೆ ಆ ವಿಚಾರದಿಂದಾಗಿ ಇವತ್ತು 136 ಬರಲಿಕ್ಕೆ ಡಿ ಕೆ ಶಿವಕುಮಾರ್ ಕಾರಣನೇ ಹೊತ್ತು ಸಿದ್ದರಾಮಯ್ಯನವರ ಕಾಂಟ್ರಿಬ್ಯೂಷನ್ ತುಂಬಾ ಕಡಿಮೆ. ನನ್ನ ಸ್ಟ್ಯಾಂಡ್ ಅಲ್ಲ, ಇದು ಎಲ್ಲರಿಗೂ ಗೊತ್ತಿರುತ್ತೆ ವಿಚಾರ. ನನ್ನ ಪಾರ್ಟಿ ಸ್ಟ್ಯಾಂಡ್ ವಿಚಾರ ಬರೋದಿಲ್ಲ. ಅದ್ಭುತ ಸಂಘಟನಾ ಸಾಮರ್ಥ್ಯದ ಬಗ್ಗೆ ನಿಮ್ ಪಾರ್ಟಿಯಲ್ಲಿ ಸ್ಟ್ಯಾಂಡ್ ತೆಗೆದುಕೊಂಡಿದ್ದೀರಾ? ಡಿ ಕೆ ಶಿವಕುಮಾರ್ ಒಬ್ಬ ಅದ್ಭುತ ಸಂಘಟನಾ ಸಾಮರ್ಥ್ಯ, ಅವರ ಕಾರಣದಿಂದ ಅಧಿಕಾರದಲ್ಲಿ ಬಂತು ಅಂತ. ಇಲ್ಲ, ಒಂದು ಇದೆ, ಅದು ಸತ್ಯವೇ. ಅದ್ರ ಜೊತೆಗೆ ಅವ್ರು ನಮ್ಮ ಮೇಲೆ ಮಾಡಿದಂತ ಆಪಾದನೆ ಅವ್ರು ಸಕ್ಸಸ್ಫುಲ್ ಆಗ್ಬಿಟ್ರೆ ನಾವು ಫೇಲ್ಯೂರ್ ಆಗ್ಬಿಟ್ಟಿದೀವಿ ಆಯ್ತಾ. ನಾವು ಅದನ್ನ ಕೌಂಟರ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದೀವಿ. ಅದರಿಂದಾಗಿ ನಮ್ಮ ಪಾರ್ಟಿ ಅಧಿಕಾರ ಹೊಟ್ಟಿತ್ತು. ಆಮೇಲೆ ಗ್ಯಾರಂಟಿಗಳು ಅಂತ ಅಂದ್ಬಿಟ್ಟು ಏನ್ ಮಾಡ್ಕೊಳ್ತಾರೆ ಯಾರೋ ಒಬ್ಬ ಕನ್ಸಲ್ಟೆಂಟ್ ಹೇಳಿ, ಅದು ಸಹ ಅವ್ರಿಗೆ ಸಕ್ಸಸ್ಗೆ ಕಾರಣವಾಗಿದೆ. ಇದರಲ್ಲಿ ಈ ಅವಧಿನಲ್ಲಿ ಸಿದ್ದರಾಮಯ್ಯನವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿನಾ, ಡಿ ಕೆ ಶಿವಕುಮಾರ್ ಕಾಂಟ್ರಿಬ್ಯೂಷನ್ ಜಾಸ್ತಿನಾ ಅಧಿಕಾರಕ್ಕೆ ಬರೋದಕ್ಕೆ? ತಾವೆಲ್ಲ ವಿಶ್ಲೇಷಣೆ ಮಾಡಿ. ಅಲ್ಲ, ಇವರು ಕಾಂಗ್ರೆಸ್ನವ್ರ ವಿಶ್ಲೇಷಣೆ ಯಾರಿಗೂ ಬೇಡ. ಜೆಡಿಎಸ್ ಭವಿಷ್ಯ ಕೂಡ ನಿರ್ಧಾರ ಆಗಿದೆ ರೀ. ಸಿದ್ದರಾಮಯ್ಯನವ್ರು ಮುಂದುವರಿತಾರೋ ಇಲ್ವೋ ಅನ್ನೋದರ ಮೇಲೆ ಅಕಸ್ಮಾತ್ 2.5 ವರ್ಷದ ಮಾತುಕತೆಯ ಪ್ರಕಾರ ನಡೆದಿದೆ ಎನ್ನಲಾದ ಮಾತುಕತೆಯ ಪ್ರಕಾರ ಸಿದ್ದರಾಮಯ್ಯನವ್ರು ಕೆಳಗಿಳಿದ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಿಮ್ಮ ವೋಟ್ ಬ್ಯಾಂಕ್ ಅಲ್ಲಾಡೋಗ್ಬಿಡುತ್ತೆ. ನೋಡಿ, ಹಿಂದೆ 2023ರಲ್ಲಿ ಏನು ವಿಧಾನಸಭಾ ಚುನಾವಣೆ ಆಯಿತು, ಆ ಸಂದರ್ಭದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಒಂದು ಸಭೆಯಲ್ಲಿ ಪೆನ್ನು ಪೇಪರ್ ಕೊಡಿ, ನಾನು ಸಮುದಾಯಕ್ಕೂ ಅಷ್ಟೇ ರಾಜ್ಯಕ್ಕೂ ಅಷ್ಟೇ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಈಗ 20 ತಿಂಗಳು ಕಳೆದಿದೆ, ನೋಡಿದರೆ ಯಾವ ರೀತಿ ಆಯಿತು. ಕಳೆದ ವರ್ಷ ಮಂಡ್ಯದಲ್ಲಿ ಅತ್ಯಂತ ಬರ ಪೀಡಿತ ಆಯಿತು ಮಂಡ್ಯ ಜಿಲ್ಲೆ. ಅಲ್ಲಿ KRS ಇದ್ದು ಕೂಡ ಕಾಲುವೆಗಳಲ್ಲಿ ನೀರು ತಮಿಳುನಾಡಿಗೆ ಹರಿಸಿದ್ರು ಹೊರತು ಅಲ್ಲಿ ರೈತರುಗಳು ಕೊಡೋದಕ್ಕಾಗಲಿಲ್ಲ. ನಮ್ಮ ರಾಜ್ಯದ 30 ಜಿಲ್ಲೆಗಳಲ್ಲಿ ಕೊನೆಯ ಜಿಲ್ಲೆ ಅಂದ್ರೆ ಅತಿ ಬರಗಾಲ ಪೀಡಿತ ಮಂಡ್ಯ ಜಿಲ್ಲೆ. ನಂತರ ಆಯ್ತು, KPCC ಸ್ಥಾನದ ಬಗ್ಗೆ ಕೂಡ ಈಗ ಚರ್ಚೆ ಆಗ್ತಿರೋದ್ರಿಂದ ಇದುವರೆಗೂ KPCC ಅಧ್ಯಕ್ಷರಾಗಿರೋ ಅವಧಿ ಹೈಯೆಸ್ಟ್ ಬಂದು 8 ವರ್ಷ ಇದೆ, ಅದು ಪರಮೇಶ್ವರ್ ಅವರು. ತದನಂತರ ಈಗ ಡಿ ಕೆ ಶಿವಕುಮಾರ್ ಅವರು 5ನೇ ವರ್ಷ ಪಾದಾರ್ಪಣೆ ಮಾಡಿದರೆ 5ನೇ ವರ್ಷ ನಡೀತಾ ಇದೆ. ಎಲ್ಲೋ ಒಂದು ಕಡೆ CM ಸನ್ಮಾನ್ಯ ಸಿದ್ದರಾಮಯ್ಯವರು ಇರ್ಬೋದು, ಪರಮೇಶ್ವರ್ ಇರ್ಬೋದು, ಎಲ್ಲೋ ಲೆಕ್ಕಾಚಾರ ಹಾಕಿ ಒಂದು ಕಡೆ ದೇವರಾಜ ಅರಸು ಅವರ ಅವಧಿನ ಸಿದ್ದರಾಮಯ್ಯವರು ಬ್ರೇಕ್ ಮಾಡೋ ರೀತಿ, ಪರಮೇಶ್ವರ್ ಅವರ ಅವಧಿನ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ ಮಾಡೋದು ಬೇಡ ಅಂತ ಏನೋ ಒಂದು ತಂತ್ರ ಏನೋ ಅನುಸರಿಸೋ ಇರೋ ಥರ ಕಾಣ್ತಾ ಇದೆ. ಈಗ ನೋಡಿ, ಡಿ ಕೆ ಶಿವಕುಮಾರ್ ಅವರು ದಲಿತ ಸಮಾವೇಶ ಮಾಡಬಾರ್ದು ಅಂತ ಏನು ಹೈಕಮಾಂಡಿಂದ ಇದು ಮಾಡಿದ್ರು, ಈಗ ಹೈಕಮಾಂಡೇ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಇನ್ನು ಸುದ್ದಿ ಇಲ್ಲ, ಪ್ರಯತ್ನ ನಡೀತಾ ಇದೆ. ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿಯವರ ಕೈ ಮೇಲ್ಗೈ ಆಗೋ ತರ ಕಾಣ್ತಾ ಇದೆ. ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಲನ ಕಮ್ಮಿ ಮಾಡೋ ರೀತಿ ಈಗೆಲ್ಲ ಮಾಡ್ತಾ. ಯಾಕಂದ್ರೆ ಈಗಾಗಲೇ ನಮ್ಮ BJP ವಕ್ತಾರರು ಹೇಳಿರೋ ರೀತಿನೇ ಅವರ ಏನು KPCC ಅಧ್ಯಕ್ಷ ಸ್ಥಾನದಿಂದ ಇದಾದರೆ ಅವರ ಶಕ್ತಿ ಕುಂದಿದ್ರೆ ಖಂಡಿತ CM ಸ್ಥಾನಕ್ಕೂ ಏನೋ ಹಿನ್ನಡೆ ಆಗ್ಬೋದು, ಅಥವಾ ಸಿದ್ದರಾಮಯ್ಯವರೇ 5 ವರ್ಷ ಮುಂದುವರಿಬೋದು ಅನ್ನೋ ರೀತಿ ಪ್ಲಾನಲ್ಲಿ ಏನಾದರೂ ಒಂದು ತಂತ್ರಗಾರಿಕೆ ಕುತಂತ್ರಗಳು ಮಾಡಿಕೊಂಡು ಈ ರೀತಿ ಮಾಡ್ತಾ ಇರೋದು ಬರ್ತಾ ಇದೆ. ಆಮೇಲೆ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ನೀವು ವಾಸ್ತವಾಂಶ ನಿಮ್ಮ ಪಕ್ಷದ ಬಯಕೆ ಹೇಳ್ತಾ ಇದ್ದೀರಾ? ನಾನು ಹೇಳ್ತಾ ಇದ್ದೀನಿ, ಯಾಕಂದ್ರೆ ಈಗಾಗಲೇ ನೋಡಿ ವಿಧಾನಸಭಾ ಚುನಾವಣೆಯಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋದು, ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು. ಈಗ 136 ಸ್ಥಾನ ಏನು ಬಂದಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಇವ್ರಿಗೆ. ತದನಂತರ ಲೋಕಸಭಾ ಚುನಾವಣೆಯಲ್ಲಿ ಏನಾಯ್ತು, ವಿಧಾನಸಭಾ ಕ್ಷೇತ್ರ ಅವರು ತಗೊಂಡ್ರೆ BJP ಮತ್ತೆ JDS ಎರಡೂ ಮೈತ್ರಿಯಿಂದ 175 ಸ್ಥಾನ ನಮಗೆ ಬಂದಿದೆ. ಅಂದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಗ್ಯಾರಂಟಿ ಇರ್ಬೋದು ಅಥವಾ
ಆಡಳಿತ ವೈಫಲ್ಯ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, 2013-14 ಹಂಗೆ ಆಗಿತ್ತು. ಭ್ರಷ್ಟಾಚಾರ ಇರ್ಬೋದು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಇನ್ನೊಂದು 2-3 ತಿಂಗಳು 2013-14 ಹಂಗೆ ಆಗಿತ್ತು ರೀ, 18-19 ಹಂಗೆ ಆಗಿತ್ತು. ಹೌದು, ಅದಕ್ಕೋಸ್ಕರನೇ ಏನಾಯ್ತು, ಅದಕ್ಕೋಸ್ಕರನೇ 18ರಲ್ಲಿ ಕಾಂಗ್ರೆಸ್ ಬರ್ಲಿಕ್ಕಾಗ್ಲಿಲ್ಲ, 66 ಸ್ಥಾನಕ್ಕೆ ಸೀಮಿತ ಆದ್ರು. ಈಗ ಸ್ಥಳೀಯ ಚುನಾವಣೆಯಲ್ಲಿ ಕಣ್ಣಿಟ್ಟಿರ್ತಕ್ಕಂಥ ಕಾಂಗ್ರೆಸ್ ಇರ್ತಕ್ಕಂಥದ್ದು ಒಂದೇ, ಇದು 24% ಇರತಕ್ಕಂಥ ದಲಿತ ಮತಗಳನ್ನ ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು. ಈಗಾಗಲೇ ಒಕ್ಕಲಿಗ ವಿರೋಧಿ ಆಗಿದೆ ಸರ್ಕಾರ, ಅದು ಸುಮಾರು ಇದರಲ್ಲಿ ನಾನು ವಿವರಣೆ ಬೇಕಾದ್ರೂ ಕೊಡ್ತೀನಿ. ಕೃಷಿ ಪಂಪ್ ಸೆಟ್ಗಳಿಗೆ 25,000ದಲ್ಲಿ ವಿದ್ಯುತ್ ಸಿಗ್ತಾ ಇದ್ದಿದ್ದು ಕನೆಕ್ಷನ್, ಇವತ್ತು 3 ಲಕ್ಷ ಕೊಟ್ಟರು ವಿದ್ಯುತ್ ಕನೆಕ್ಷನ್ ಸಿಗ್ತಾ ಇಲ್ಲ, ಆ ಪರಿಸ್ಥಿತಿ ಬಂದಿದೆ ರೈತರಿಗೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮತ ಬ್ಯಾಂಕ್ಗೋಸ್ಕರ, ದಲಿತರ ಮತ ಬ್ಯಾಂಕ್ನ ಕ್ರೋಢೀಕರಣ ಮಾಡ್ಲಿಕ್ಕೋಸ್ಕರ ಎಲ್ಲೋ ಒಂದು ಕಡೆ ಹಾಗೆ ಸಿದ್ದರಾಮಯ್ಯ ಅವ್ರನ್ನ 5 ವರ್ಷ ಮುಂದುವರಿಸೋ ರೀತಿ, ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ವಂಚನೆಗೊಳಿಸೋ ರೀತಿನಲ್ಲಿ ಇದೆಲ್ಲ ನಡೀತಾ ಇರೋದು ನೋಡಿದ್ರೆ ನಿಮ್ಮ ಪ್ರಕಾರನೂ ಕೂಡ ಡಾಟ್ ಕನೆಕ್ಟ್ ಆಗ್ತದೆ. ಕಾಂಗ್ರೆಸ್ಸಿನ ಒಳ ರಾಜಕಾರಣ ಒಂದು ರೂಪ ಪಡಿತಾ ಇರುವ ಹಾಗೆ ಅನ್ನಿಸ್ತಾ ಇದೆ. ಈಗ ನಡೀತಾ ಇರುವ ಚಟುವಟಿಕೆಗಳ ಕದ್ದು ಮುಚ್ಚಿ ಇರಬೇಕು, ಅಥವಾ ಹೇಳಿಕೆಗಳು ಹಿಂದೆ ಮುಂದೆ ಯೋಚಿಸಿ ಹೇಳಿಕೆಗಳನ್ನು ಕೊಡಬೇಕು ಅನ್ನೋ ಲೆವೆಲ್ಗೆ ಇಲ್ಲ. KN ರಾಜಣ್ಣವರು ಪ್ರೆಸ್ ಮೀಟೇ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಹಾಗಂತ ಏನೋ ಭಾಳ BJP ಒಳ ರಾಜಕಾರಣಕ್ಕೂ ಕಾಂಗ್ರೆಸ್ನ ಒಳ ರಾಜಕಾರಣಕ್ಕೂ ಒಂದಕ್ಕೊಂದು ಹೋಲಿಕೆ ಇಲ್ಲ. ಪ್ರಶಾಂತ್, ಏನು ಡಿಸೆಂಬರ್ ಅಂತ್ಯದ ತನಕ ಒಂದು ರೂಪ ತೆಗೆದುಕೊಳ್ಳುತ್ತಾ? ಆ್ಯಂಟಿ ಕ್ಲೈಮ್ಯಾಕ್ಸ್ ಅಂದರೆ ಏನಾಗ್ಬೋದು ಇದರಲ್ಲಿ? ಅದೇ ನನಗನ್ಸುತ್ತೆ ನೋಡಿ, ಈ ವರ್ಲ್ಡ್ ಕಪ್ಗಿಂತ ಮುಂಚೆ ಪ್ರಾಕ್ಟೀಸ್ ಸೆಷನ್ಸ್ ಸ್ಟಾರ್ಟ್ ಆಗ್ತಾವೆ ನೋಡಿ. ಇಂಡಿಯಾ, ಆಸ್ಟ್ರೇಲಿಯಾ ಭಾಳ ಮದಗಜಗಳ ಪ್ರಾಕ್ಟೀಸ್ ಸೆಷನ್ಸ್ಗಳು. ಆ ರೀತಿ ನನಗೆ ಇತ್ತೀಚಿನ ಬೆಳವಣಿಗೆಗಳು ಅನ್ನಿಸ್ತವೆ. ಅಂದರೆ ಇದೇನೋ ಭಾಳ ಈಗಲೇ ಕುರುಕ್ಷೇತ್ರ ಶುರು ಆಗಿಬಿಡುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆದರೆ ಈ ಕುರುಕ್ಷೇತ್ರ ಯುದ್ಧದ ಮುಂಚೆ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡೋದು, ಈಗ ರಾಜಣ್ಣ ಅವರ ಹೇಳಿಕೆ ನೋಡಿದ್ವಿ. ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿರ್ತಕ್ಕಂಥದ್ದು. 15 ದಿನಗಳ ಹಿಂದೆ AICC ಅಧ್ಯಕ್ಷರು ಕುಂಭಮೇಳದ ಬಗ್ಗೆ ಒಂದು ಹೇಳಿಕೆ ಕೊಡ್ತಾರೆ. ನಾನು ಕುಂಭಮೇಳಕ್ಕೆ ಕಾಂಗ್ರೆಸ್ನವ್ರು ಹೋದ ತಕ್ಷಣ ಅದೇನೋ ಖರ್ಗೆ ಅವರಿಗೆ ಸೆಡ್ ಹೊಡಿದಿದ್ದು ಅಂತ ನನಗೇನು ಆ ಅಭಿಪ್ರಾಯಕ್ಕೆ ಬಂದಿಲ್ಲ. ಆದರೆ ಹಿ ವಾಂಟೆಡ್ ಟು ಗಿವ್ ಎ ಮೆಸೇಜ್. ಅದು ಕಾಂಗ್ರೆಸ್ ನಾಯಕರನ್ನು ಎದುರು ಹಾಕೋಬೇಕು ಅಂತಕ್ಕಂಥದ್ದು ಅಲ್ಲ. ಆದರೆ ಕುಂಭಮೇಳದಲ್ಲಿ ಹೋಗಿ ಖರ್ಗೆ ಅವರ ಹೇಳಿಕೆಯ ನಂತರ ಹೋಗಿ ಅಲ್ಲಿ ಸ್ನಾನ ಮಾಡಿ ಅದು ವ್ಯಾಪಕವಾಗಿ ಪ್ರಚಾರ ಪಡೆದಿರ್ತಕ್ಕಂಥದ್ದು, ಡಿ ಕೆ ಶಿವಕುಮಾರ್ ಒಂದು ಮೆಸೇಜ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ನಿಶ್ಚಿತವಾಗಿ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಮೈಸೂರಿನ ಉದಯಗಿರಿ ಬಗ್ಗೆ ಉಪಮುಖ್ಯಮಂತ್ರಿಯಾಗಿ ಅವರು ಒಂದು ಬೇರೆ ಹೇಳಿಕೆ ಕೊಟ್ಟರು, ರಾಜಣ್ಣ ಒಂದು ಬೇರೆ ಹೇಳಿಕೆ ಕೊಟ್ಟರು. KPCC ಅಧ್ಯಕ್ಷ ಸ್ಥಾನದ ಆಯ್ಕೆ ಬಗ್ಗೆ ಈಗ ಅವರು ರಾಜಣ್ಣ ಹೇಳಿದರು, ಕುಬೇರರ ಹೇಳಿಕೆಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋಲ್ಲ ಅಂತ. ಡಿ ಕೆ ಶಿವಕುಮಾರ್ ರಾಜಣ್ಣ ಬಗ್ಗೆ ಏನು ಮಾತನಾಡಿದ್ರು ಅಂತಕ್ಕಂಥದ್ದು ಭಾಳ ಹಿರಿಯ ಸದಸ್ಯರವರು. ಹೀಗಾಗಿ ನನಗನ್ಸುತ್ತೆ ಆ ಬೆಳವಣಿಗೆಗಳು ನಿಶ್ಚಿತವಾಗಿ ನಡೀತವೆ. ಆದರೆ 2 ಸಂಗತಿಗಳು ಭಾಳ ಸ್ಪಷ್ಟವಾಗಿ ಅನಿಸುತ್ತೆ ಅಜಿತ್. ಅಂದರೆ ರಮೇಶ್ ಬಾಬು ಅವರು ಒಪ್ಕೊಳ್ಳಲ್ಲ ಅನ್ನೋದನ್ನು ಇಟ್ಕೊಂಡೇ ನಾನು ಹೇಳ್ತಿದ್ದೀನಿ. ಒಂದು ನೋಡಿ, ಹೈಕಮಾಂಡ್ ಒಂದು ಫಾರ್ಮುಲಾಗೆ ಅರೈವ್ ಆಗಿ ಅಧಿಕಾರ ಹಂಚಿಕೆಯನ್ನು ಮಾಡುತ್ತಾ, ಅಥವಾ ಸಿದ್ದರಾಮಯ್ಯನವರ ಬಣ ಆಲ್ ಔಟ್ ಆಗಿ, ಯಾಕಂದರೆ ಮೊನ್ನೆ ಹೈಕೋರ್ಟ್ ತೀರ್ಪಿನ ನಂತರ ಸಿದ್ದರಾಮಯ್ಯನವರ ಬಣ ಒಂದು ರೀತಿ ಸ್ಟ್ರಾಂಗ್ ಆಗಿದೆ ಮತ್ತು ಶಾಸಕರ ಬೆಂಬಲ ಸಿದ್ದರಾಮಯ್ಯನವರಿಗಿದೆ, ಹೈಕಮಾಂಡ್ನ ಬೆಂಬಲ ಡಿ ಕೆ ಶಿವಕುಮಾರ್ಗಿದೆ. ಈಗ ನನಗನ್ಸುತ್ತೆ ಇದು 2.5 ವರ್ಷ 3 ವರ್ಷ ಕೊಟ್ಟಿದ್ದಾರೋ ಇಲ್ವೋ ಯಾರಿಗೂ ಗೊತ್ತು ಅನ್ನುವ ಸ್ಥಿತಿಯಲ್ಲಿಲ್ಲ. ಸಮಥಿಂಗ್ ಹೈಕಮಾಂಡ್ ಹ್ಯಾಸ್ ಪ್ರಾಮಿಸ್ಡ್ ಡಿ ಕೆ ಶಿವಕುಮಾರ್. ಅದು ಡಿಸೆಂಬರ್ ಅಂತ್ಯಕ್ಕೆ ಬರುತ್ತೋ, ಮುಂದಿನ ಜೂನ್ಗೆ ಬರುತ್ತೋ. ಈಗ ಡಿಸೆಂಬರ್ ಅಂತ್ಯಕ್ಕೆ ದೇವರಾಜ ಅರಸರ ಅವಧಿ ಕೂಡ ಅದು ಸರ್ಪಾಸ್ ಆಗುತ್ತೆ, 302 ದಿನ ಇವತ್ತಿನಿಂದ. ಆ ಸಂದರ್ಭದಲ್ಲಿ ಹೈಕಮಾಂಡ್ ಏನು ಫಾರ್ಮುಲಾಗೆ ಅರೈವ್ ಆಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಫಾರ್ಮುಲಾಗೆ ಅರೈವ್ ಆಗದೆ ಹೋದರೆ, ನಾನು ಶರಾ ಬರಿತಿದ್ದೀನಿ ಅಂತಲ್ಲ, 1989ರಿಂದ 94ರವರೆಗೆ ಏನೆಲ್ಲ ಕಾಂಗ್ರೆಸ್ ಕರ್ನಾಟಕದಲ್ಲಿ ನೋಡಿತ್ತು, 1980ರಿಂದ 83ರವರೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನೆಲ್ಲ ನೋಡಿತ್ತು, ಆ ದಿನಗಳು ಮರುಕಳಿಸುವ ಸಾಧ್ಯತೆಗಳು ನನಗೆ ಜಾಸ್ತಿ ಅನಿಸ್ತವೆ. ಉಳಿದ 2 ಅವಧಿಯಲ್ಲಿ 99ರಿಂದ 2004 ಮತ್ತು 13ರಿಂದ 18ರವರೆಗೆ ಕಾಂಗ್ರೆಸ್ ಜಾಸ್ತಿ ಉಥಲ್ ಪುಥಲ್ ನೋಡಲಿಲ್ಲ, ಸ್ಟೇಬಲ್ ಆಗಿ. ಎಸ್ ಎಂ ಕೃಷ್ಣ ತುಂಬ ಸ್ಟೇಬಲ್ ಆಗಿ ನಡ್ಸ್ಕೊಂಡು ಹೋದ್ರು, ಸಿದ್ದರಾಮಯ್ಯನವರು ಕೂಡ ಸ್ಟೇಬಲ್ ಆಗಿ ನಡ್ಕೊಂಡು. ಆ ಒಂದು ಸಂಪುಟ ಪುನಾರಚನೆಯ ಇಶ್ಯೂ ಬಿಟ್ಟರೆ, ಅಂಬರೀಷ್, ಶ್ರೀನಿವಾಸ್ ಪ್ರಸಾದ್ರದೊಂದು ಬಿಟ್ಟರೆ ಉಳಿದದ್ದು ಯಾವುದೂ ಕೂಡ ಆ ರೀತಿಯ ಉಥಲ್ ಪುಥಲ್ನ ಸಂಕೇತಗಳು ಸಿಗ್ತಾ ಇರಲಿಲ್ಲ. ಆದರೆ ಈ ಬಾರಿ ನನಗನ್ಸುತ್ತೆ ಅಜಿತ್, ಯಡಿಯೂರಪ್ಪನವರನ್ನು ಬದಲಾವಣೆ ಮಾಡಿದಾಗ BJPಗೆ ಏನು ಸ್ಥಿತಿ ಆಯಿತು, ಒಂದು ವೇಳೆ ಕಾಂಗ್ರೆಸ್ ಫಾರ್ಮುಲಾನ ಸರಿಯಾಗಿ ಮಾಡದೆ ಹೋದರೆ ರಾಜಸ್ಥಾನ್ ಛತ್ತೀಸ್ಗಢದಲ್ಲಿ ಏನಾಯಿತು,
ಆ ಸ್ಥಿತಿ ಕಾಂಗ್ರೆಸ್ಸಿಗೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ನನ್ನ ಅನಿಸುವ. ಲಾಸ್ಟ್ ಕಮೆಂಟ್ ತಮ್ಮಿಂದ, ಒಂದು ನಿಮಿಷ ಸಮಯ ಇದೆ. ಕುಂಭಮೇಳದ ಪ್ರಸ್ತಾಪ ಮಾಡಿದರೆ ಒಂದೇ ಸೆಂಟೆನ್ಸಲ್ಲಿ ಹೇಳ್ತೀನಿ. ಕುಂಭಮೇಳ ಯಾವುದೇ ಸಮುದಾಯಕ್ಕೆ ಅಥವಾ ಯಾವುದೇ ಒಂದು ಪಾರ್ಟಿಗೆ ಸೀಮಿತವಾಗಿ ಇಲ್ಲ. ಈ ಕುಂಭಮೇಳ ಬಿಟ್ಟು ಹಿಂದಕ್ಕೆ ಹೋದ್ರೆ ಎಲ್ಲ ಕುಂಭಮೇಳಗಳು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು. ಮತ್ತು ನಾವು ಯಾರೋ BJPಯವರಿಗೆ ಹಿಂದುತ್ವ ಬಿಟ್ಕೊಟ್ಟಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ, DK ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯರಾಗಲಿ, ನಾನಾಗಲಿ, ನಾವೆಲ್ಲ ಹಿಂದೂಗಳೇ. ನಮ್ಮ ಆಚರಣೆ ಯಾರೂ ಪರ್ಮಿಷನ್ ಲೈಸೆನ್ಸ್ ಬೇಕಿಲ್ಲ. ಅದು ಒಂದು ಕಡೆ. ಇನ್ನು ಫಾರ್ಮುಲಾ ಬಗ್ಗೆ ಮಾತಾಡಿದ್ರು. ಫಾರ್ಮುಲಾ ಬರೋಕ್ಕೆ ಮುಂಚೆ 2 ಉತ್ತರ ಕೊಟ್ಬಿಡ್ತೀನಿ JDSನವರಿಗೆ, BJPಯವರಿಗೆ. ಆಗಲೇ JDSನವ್ರು ಮಾತಾಡ್ತಾ ಇದ್ರು. ಪಾಪ ಅವ್ರಿಗೆ ಏನು ನಿಖರತೆ ಏನು ಹೇಳ್ಬೇಕು ಅವರಿಗೆ ಗೊತ್ತಿಲ್ಲ. ಚನ್ನಪಟ್ಟಣ ಚುನಾವಣೆಯಲ್ಲಿ ಕುಮಾರಸ್ವಾಮಿ ವಿರುದ್ಧ ಏನೇನು ದೇವೇಗೌಡರು ಕುಮಾರಸ್ವಾಮಿ ಮಾತಾಡಿದ್ದಾರೆ. ಇವತ್ತು ಒಕ್ಕಲಿಗರು ಪೆನ್ನು ಪೇಪರ್ ಕೇಳಿಬಿಟ್ರು. ಪೆನ್ನು ಪೇಪರ್ಗೆ ಏನು ಇವ್ರದ್ದೇನು NOC ಬೇಕಿಲ್ಲ. JDSನವ್ರದ್ದು ಸಮುದಾಯ ಇದೆ. ಮತ್ತು ನಾನು ಭಾಳ ಸಲ ಹೇಳಿದ್ದೇನೆ, DK ಶಿವಕುಮಾರ್ ಅವರು ಬೀಯಿಂಗ್ ಎ KPCC ಪ್ರೆಸಿಡೆಂಟ್, ನಾಟ್ ಓನ್ಲಿ ಒಕ್ಕಲಿಗ ಲೀಡರ್, ಈಸ್ ಲೀಡರ್ ಟು ಆಲ್ ಕಮ್ಯುನಿಟಿ, ಎಲ್ಲ ಸಮುದಾಯಗಳ ನಾಯಕರು. ಇನ್ನು BJP ವಿಚಾರಕ್ಕೆ ಬರ್ತೀನಿ. ಪಾಪ ಅವರು ಭಾಳ ಕಷ್ಟಪಟ್ಟು 2005 ವಿಚಾರ ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯ ವಿಷಯ ತಗೊಂಡ್ರು. BJPಯವರಿಗೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಹೆಸರು ಹೇಳದಲ್ಲೇ ಇದ್ದರೆ ಅವ್ರ ರಾಜಕೀಯ ಅಸ್ತಿತ್ವನೇ ಇಲ್ಲ. ಪಾಪ ಈಗ ಭಾಳ ಪ್ರೀತಿ ಬಂದುಬಿಟ್ಟಿದೆ DK ಶಿವಕುಮಾರ್ ಮೇಲೆ. ಗುಜರಾತಲ್ಲಿ ಆದಂಥ ರಾಜ್ಯಸಭಾ ಚುನಾವಣೆಯನ್ನು ಇಟ್ಕೊಂಡು ಅಹಮದ್ ಪಟೇಲ್ ಅವರಿಗೆ ಬೆಂಬಲ ಕೊಟ್ಟರು ಅನ್ನೋ ಒಂದೇ ಕಾರಣಕ್ಕೆ DK ಶಿವಕುಮಾರ್ನವ್ರನ್ನ ತಿಹಾರ್ ಜೈಲಿಗೆ ಕಳಿಸಿದಂಥ ಕೀರ್ತಿ BJPಯವ್ರಿಗೆ ಸಲ್ಲುತ್ತೆ. ಪಾಪ ಇವತ್ತು ಅವ್ರು ಗುಂಪು ಕಾರ್ಯಕ್ಕೆ ಹುಡುಕೊಟ್ಟಿದ್ದಾರೆ. ಅದು ಒಂದು ಕಡೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಲೋಕಸಭೆಯಲ್ಲಿ ಫೇಸ್ ಮಾಡೋಕ್ಕಾಗ್ದಲೇ ವ್ಯವಸ್ಥಿತವಾದಂಥ ಒಂದು ಸಂಚು ಮಾಡಿ ಗುಲ್ಬರ್ಗದಲ್ಲಿ ಸೋಲಿಸಿದಂಥವ್ರು BJPಯವರು. ಇವತ್ತು ಸಿದ್ದರಾಮಯ್ಯನ ವಿಷಯಕ್ಕೆ ಬಂದರೆ, ಸಿದ್ದರಾಮಯ್ಯನವ್ರ ವಿಷಯ ಪಾಪ ಮೊನ್ನೆನೂ ಹೇಳ್ತಿದ್ರು ಲೀಡರ್ಗಳು ಯಾವ ಕಾರಣಕ್ಕೆ ಸಿದ್ದರಾಮಯ್ಯವ್ರು ಅವ್ರಿಗೆ ಒಂದೊಂದು ಸಲ ಒಳ್ಳೆಯರಾಗ್ಬಿಡ್ತಾರೆ, ಒಂದು ಸಲ DK ಶಿವಕುಮಾರ್ ಒಳ್ಳೆಯರಾಗ್ಬಿಡ್ತಾರೆ. ಇರಲಿ, ಇವತ್ತು ಅವ್ರ ಪಾರ್ಟಿಲಿ ಏನಾಗಿದೆ ಬಿಟ್ಬಿಟ್ಟು ಈಗ ದೇವೇಗೌಡರು ಹಲವು ಸಲ ಹೇಳಿದ್ದಾರೆ. 2006ರಲ್ಲಿ ಯಡಿಯೂರಪ್ಪನವರು ಶೋಭಾ ಕಂದೆ ನಮ್ಮ ಮನೆಗೆ ಕಳಿಸಿದ್ರು. ಏನೇನಾಯಿತು BJPಲಿ? ಅದಕ್ಕೆ ಮುಂಚೆ ಸನ್ಮಾನ್ಯ ದಿವಂಗತ ಅನಂತಕುಮಾರ್ ಅವರಿಗೆ ಯಡಿಯೂರಪ್ಪನವ್ರಿಗೆ ಏನೇನಾಯಿತು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಇಲ್ಲಿರೋ ಪ್ರಶ್ನೆ ಸಿದ್ದರಾಮಯ್ಯನವರು ಬೇಡ, ನಮ್ಗೆ ಗೊತ್ತಿದೆ ಏನು ಮಾಡ್ಬೇಕಂತ ಹೇಳಿ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೂ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇಲ್ಲ ಸಮಯ ಮುಗಿದೆ ಸರ್, ದಯವಿಟ್ಟು ಕ್ಷಮಿಸಿ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.